ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಮೇ ತಿಂಗಳ ಪ್ರಥಮ ಭಾನುವಾರ ದಿವಸ ನಾವು ಆರಾಧನೆಯನ್ನು ಮುಗಿಸಿ ವಾಕ್ಯದ ಭಾಗಕ್ಕೆ ಬಂದಿದ್ದೀವಿ. ದೇವರು ಇಷ್ಟು ತಿಂಗಳವರೆಗೆ ಕಾದು ಕಾಪಾಡಿದಕ್ಕಾಗಿ ಸ್ತೋತ್ರ. ಇನ್ನು ಮುಂದಕ್ಕೂ ಕೂಡ ಕಾದು ಕಾಪಾಡ್ಕೋಬೇಕಾಗಿ ನಾವು ಸ್ತೋತ್ರ ಮಾಡೋಣ. ಏಪ್ರಿಲ್ ತಿಂಗಳು ಎಂಡುವರೆಗೆ ನಮ್ಮನ್ನು ಕಾಪಾಡಿದ್ದಾರೆ ದೇವರು. ಮುಂದಿನ ದಿನಗಳಲ್ಲಿ ಯುದ್ಧ ಭೀತಿ ಇದೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ, ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದೆ. ಇದು ಎಲ್ಲದರಿಂದಲೂ ದೇವರು ನಮ್ಮನ್ನು ತಪ್ಪಿಸಿ ಕಾಪಾಡಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಹಾಗಾಗಿ ಇವತ್ತು ಕರ್ತನ ಮೇಜಿನ ಭಾಗ. ಈ ಕರ್ತನ ಮೇಜಿನ ಭಾಗ ಸಾಮಾನ್ಯವಾಗಿ ನಾನು ಕರ್ತನ ಮೇಜಿಗೆ ಸಂಬಂಧಪಟ್ಟ ವಾಕ್ಯವನ್ನೇ ನಾನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೇಲೆ ಹಾಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ತಿಳಿಸುವಂಥ ವಿಷಯ ಕುರುಬ ಮತ್ತು ಕುರಿ. ಅನುಷ ನೀನು ಓದಬೇಕಪ್ಪ. ಕುರುಬ ಮತ್ತು ಕುರಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಒಬ್ಬ ಉತ್ತಮವಾದಂಥ ಒಬ್ಬ ಕುರುಬ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನು. ಹೋದರೆ ಕುರಿಗಳನ್ನು ಮೇಯಿಸೋನು ಯಾರು? ಕೆಲಸ ಇಲ್ಲ. ಈಗ ಮೇಯುವಾಗ ನಾಳೆದ್ರ ಬಗ್ಗೆ ಚಿಂತೆ ಮಾಡೋನು ಯಾರು? ಕುರುಬನೋ ಕುರಿನೋ? ಕುರುಬ ತಾನೆ. ಕುರಿಗೆ ಗ್ಯಾರಂಟಿ ಗೊತ್ತಿದೆ, ನನ್ನ ಕರ್ಕೊಂಡೋಗಿ ಅವನು ಎಲ್ಲ ಕಡೆ ಒಳ್ಳೆ ಕಡೆ ಮೇಯಿಸ್ತಾ ಅಂತೇಳಿ. ಕುರಿ ಯಾವುದೇ ಕಾರಣ ಚಿಂತೆ ಮಾಡೋದಿಲ್ಲ, ಕುರುಬ ಚಿಂತೆ ಮಾಡ್ತಾನೆ ಪ್ರಿಯರೇ. ಹಾಗೇನೆ ಇವತ್ತು ನಮ್ಮ ಯೇಸು ಸ್ವಾಮಿನೂ ಕೂಡ ಒಳ್ಳೆಯ ಕುರುಬಾಗಿದ್ದಾನೆ. ಯೇಸು ಸ್ವಾಮಿ ಕೂಡ ಒಳ್ಳೆಯ ಕುರುಬಾಗಿದ್ದಾನೆ. ತಂದೆಯ ದೇವರ ಹೆಸರನ್ನು ಹೇಳುತ್ತಾ ದಾವೀದ ಮಹಾರಾಜ ಕೀರ್ತನೆಯಲ್ಲಿ ತಿಳಿಸಿದ್ದಾರೆ. ಏನಂತ? ಕೀರ್ತನೆ 23:1 ನಾವು ತೆಗೆದುಕೊಳ್ಳೋದೇ ಆದರೆ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ವಾಕ್ಯ ತಗೊಳ್ತೀನಿ ನಾನು. ಕೀರ್ತನೆ 23:1 ಓದಿ. ಅನುಷ ನೀನು ಓದಬೇಕಪ್ಪ. ಹಾಂ. ಯೆಹೋವನು ನನಗೆ ಎಲ್ಲ ಹೇಳಿ. ಯೆಹೋವನು ನನಗೆ ಕುರುಬನು. ಹಾಂ. ಈಗ ಎಲ್ಲರೂ ಕೂಡ ಹೇಳಬೇಕು, ದೇವರು ನನ್ನ ಕುರುಬನು. ಕೆಲಸ ಇಲ್ಲ. ದೇವರು ನಾನು ಕೊರತೆ ಪಡೆನು. ಕೀರ್ತನೆ 23:1 ಓದಪ್ಪ. ನೋಡಿ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ಹಾಗಾದ್ರೆ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಕೈ ಕೊಟ್ಕೊಂಡು ಹೇಳಿ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ನನ್ನ ಕುರುಬ ನನ್ನನ್ನು ಒಳ್ಳೆಯ ಕಡೆಯಲ್ಲೇ ಮೇಯಿಸ್ತಾನೆ, ಸಮೃದ್ಧಿ ಜೀವಮಾನ ಕೊಡ್ತಾನೆ, ಆಶೀರ್ವಾದ ಕೊಡ್ತಾನೆ. ನನ್ನ ದೇವರು, ನನ್ನ ಯೇಸುವು ನನಗೆ ಒಳ್ಳೆಯ ಕುರುಬನಾಗಿದ್ದಾನೆ. ಆಮೆನ್. ಹಾಗಾದರೆ ಇಲ್ಲಿ 1ನೇ ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ರೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ಸಾಮಾನ್ಯವಾಗಿ ಮನುಷ್ಯ ಕುರುಬರುಗಳು ಮೇಯಿಸುವಾಗಲೇ ಕುರಿ ಕೊರತೆ ಪಡೋದಿಲ್ಲಂತೆ. ಆಗ ದೇವರ ಕುರುಬನಾಗಿರೋನು ಮೇಯಿಸಿದಾಗ ನಾವು ಕೊರತೆ ಪಡ್ತೀವ? ಗ್ಯಾರಂಟಿ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಳ್ಳೆ ಕುರುಬನ ಆಲೋಚನೆ ಏನಿದೆ, ಯಾವಾಗಲೂ ಕೂಡ ನನ್ನ ಕುರಿಗಳು ಹೊಟ್ಟೆ ಹಸ್ತಿರಬಾರ್ದು, ಕುರಿಗಳನ್ನು ತೋಳಗಳು ಎತ್ಕೊಂಡು ಹೋಗಬಾರ್ದು, ಕುರಿಗಳನ್ನು ಪ್ರಾಣಿ ಪಕ್ಷಿಗಳಿಗೆ ಇದು ಮಾಡಬಾರ್ದು, ಕುರಿಗಳು ಬರೇ ಸೈಡ್ನಲ್ಲಿ ಮೇದ್ಬಿಟ್ಟು ಬಿದ್ದೋಗಬಾರ್ದು, ಗುಂಡಿಗಳ ಕಂದಕದಲ್ಲಿ ಬಿದ್ದೋಗಬಾರ್ದು. ಇದನ್ನ ಕಾಯ್ತಾ ಇರ್ತಾನೆ ಕುರುಬ. ಆ ಕುರುಬ ಒಂದೊಂದು ಸ್ವರ ಕೊಡ್ತಾನೆ. ನೋಡಿರ್ಬೋದು ನೀವೀಗ ಬಂದೂರು ಸೈಡಲ್ಲೆಲ್ಲ ಭಾಳ ಚೆನ್ನಾಗಿದೆ. ಅವನು ಒಂದು ವಿಸಿಲ್ ಹೊಡೆದಾಗ ಎಲ್ಲ ಕುರಿಗಳು ಬಂದ್ಬಿಡ್ತವೆ. ಒಂದೊಂದು ಸಿಗ್ನಲ್ ಇದೆ ಅವನಿಗೆ. ಈ ಕಡೆ ಹುಲ್ಲಿದಂದ್ರೆ ಸಿಗ್ನಲ್ ಇದೆ. ಒಂದೊಂದು ಸಿಗ್ನಲ್ ಕೊಟ್ಟಾಗ ಆ ಕುರಿಗಳೆಲ್ಲ ಓಡುತ್ತೆ ಬೇರೆ. ಹಾಗೇನೆ ನಾವು ಕೂಡ ದೇವರ ವಾಕ್ಯವೆಂಬಂಥ ವಿಸಿಲನ್ನು ಹೊಡೆಯುವಾಗ ಕುರಿಗಳು ಯಾವ ಹಳ್ಳಿಲಿದ್ರೂ ಕೂಡ ಈ ಕೊಟ್ಟಿಗೆಗೆ ಬರಲೇಬೇಕು. ಈ ಸಭೆ ಅಂತ ಹೇಳುವಂಥ ಕೊಟ್ಟಿಗೆಗೆ ಬರಬೇಕು ಬೇರೆ. ಇವತ್ತು ಸಭೆ ಅಂತ ಹೇಳೋದು ಕೊಟ್ಟಿಗೆಗೆ ಬರಲಿಕ್ಕೆ ಭಾಳ ಕಷ್ಟ. ಆಗ ಕಳ್ಳರು ಆ ಕುರಿ ನಿಂತ್ಕೊಂಡು ಹೋಗ್ತಾರೆ ಅಷ್ಟೇ. ಹಲ್ಲೆಲೂಯಾ. ಯಾವಾಗ ನೀವು ನಿಮ್ಮ ಕುರುಬನ ಸ್ವರವನ್ನು ಕೇಳೋದಿಲ್ವೋ, ನಿಮ್ಮನ್ನು ಕದ್ದುಕೊಳ್ಳಿಕ್ಕೆ ಕೆಟ್ಟ ಕುರುಬ ಬರ್ತಾನೆ. ಹಾಗಾದರೆ ಇಲ್ಲಿ ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಹಾಗಾದರೆ ನನ್ನ ದೇವರು ನಿಮಗೆ ಕುರುಬನಾಗೋದಾದರೆ, ನನ್ನ ದೇವರು ನನಗೆ ಕುರುಬನಾದರೆ ಯಾವುದೇ ಕಾರಣಕ್ಕೂ ಕೊರತೆ ಪಡುವಂಥ ಪ್ರಶ್ನೆ ಇಲ್ಲ. ಹಾಗಾದರೆ ಪ್ರಿಯರೇ, ನನ್ನ ದೇವರು ಮನುಷ್ಯನಿಗೆ ಒಳ್ಳೆಯದನ್ನೇ ಒದಗಿಸಿದ್ರು. ಆದರೆ ಅದನ್ನು ಉಪಯೋಗಿಸ್ಕೊಂಡು ಅವನು ಪಾಪ ಮಾಡಿಬಿಟ್ಟ. ಆದರೆ ಯಾವ ವಿಷಯದಲ್ಲಿ ಪಾಪ ಮಾಡ್ದಪ್ಪ ಹೇಳಿ ನೋಡೋಣ.
ಜೋರಾಗಿ ಹೇಳ್ಬೇಕು. ಯಾವ ವಿಷಯದಲ್ಲಿ ಮಾಡ್ದ ಪಾಪ? ಅಣ್ಣ ತಿನ್ಬೇಡ ಮರ್ದಣ್ಣ ಅಂತಂದಾಗ ತಿನ್ನಿದ್ದೆ ಪಾಪ. ಓದದಿರುವಂಥ ಮುದುಕಿಯ ಬಾಯಿಂದ ಬರ್ತಾ ಇದೆ, ತಿನ್ನಬೇಡ ಅಂತ ಹೇಳಿದ ಹಣ್ಣನ್ನು ತಿಂದದ್ರಿಂದನೇ ಪಾಪ ಬಂತು ಅಂತೇಳಿ. ಹಾಲೆಲೂಯಾ. ಹಾಗಾದರೆ ನಾವು ಈ ವಾಕ್ಯವನ್ನು ನಾವು ನೋಡೋಣ. ಯಾವುದು? ಆದಿಕಾಂಡ 2ನೇ ಅಧ್ಯಾಯ 15ನೇ ವಾಕ್ಯ ಓದಿ. ದೇವ್ರಿಗೆ ಎಷ್ಟು ಸಮೃದ್ಧಿ ಕೊಟ್ಟರು ನೋಡಿ. ಅಲ್ಲಲ್ಲ, ನಿಲ್ಲಿ ಓದಿ 15. ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಯಾರಲ್ಲದೆ ಯೆಹೋವ ದೇವರು 16ನೇ ವಾಕ್ಯ. ಯೆಹೋವ ದೇವರು ಮನುಷ್ಯನಿಗೆ ತೋಟದಲ್ಲಿ ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ಬೋದು. ಒಂದು ಎರಡಲ್ಲ ಪ್ರಿಯರೇ, ಎಷ್ಟು ಬೇಕಾದ್ರೆ ಅಷ್ಟು ತಿನ್ಬೋದು ಅಂತೇಳಿ ಕೊಟ್ಟರು. ನೆಕ್ಸ್ಟ್ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಹಣ್ಣನ್ನು ಮಾತ್ರ ತಿನ್ನಬಾರದು. ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದರು. ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದರು. ಅಂದರೆ ಪಾಪದ ಸಂಬಳ ಮರಣ. ಅಂದರೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ಏನೆಲ್ಲ ಮಾಡ್ತೀವೋ ಪ್ರಿಯರೇ, ಅದೆಲ್ಲವೂ ಕೂಡ ಪಾಪನೇ. ಅರ್ಥ ಮಾಡ್ಕೊಳ್ಳಿ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಏನೇನು ಮಾಡ್ತೀವೋ ಅದೆಲ್ಲವೂ ಕೂಡ ಏನು? ಪಾಪನೇ. ಇವನು ಏನು ಮಾಡ್ದ? ದೇವರು ಸಮೃದ್ಧಿ ಕೊಟ್ಟರು. ಒಳ್ಳೆಯ ಕುರುಬ ಏನು ಮಾಡ್ದ? ಪ್ರಥಮ ಮನುಷ್ಯರಿಗೆ ಆ ಅಧ್ಯಯನ ಪೂರ್ತಿ ಮೇಲ್ಗಡೆ ಓದ್ಕೊಬನ್ನಿ. ಹೊಳೆ ನದಿಗಳು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಕಣಮ್ಮ, ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಕೊಟ್ಟ ಆದಮೇಲೆ ಕೊನೆಗೆ ಅವನ್ನ ಕರ್ಕೊಂಡ್ಬಿಟ್ಟು ಏನು ಮಾಡೋದು ಗೊತ್ತಾ? ಅವನಿಗೆ ನೋಡಿ, ಅಲ್ಲಿ ತೋಟದಲ್ಲಿ ಇರೋದು ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ಬೋದು. ಈಗ ಕೆಲಸಗಾರರಿಗೆ ಎಲ್ಲ ಹಣ್ಣು ತಿನ್ನಕ್ಕೆ ಬಿಡ್ತಾನೆ ಓನರು. ಹೋಗುವಾಗ ಒಂದೊಂದು ಮಾವಿನಕಾಯಿ ಕಿತ್ಕೊಂಡು ಹೋಗೋರು ಅಂತ ಮಾತು ಹೇಳ್ತಾನೆ. 10 ಮಾವಿನಕಾಯಿ ಕಿತ್ಕೊಂಡು ಹೋಗಿದ್ದು ಹೇಳ್ತಾನೆ. ಆ ಒಂದೊಂದು ಮಾವಿನಕಾಯಿ ಕೊಡಬೇಕಾದ್ರು ಕೂಡ ಎಚ್ಚರ ವಹಿಸ್ತಾರೆ. ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ, 2-3 ತಿಳ್ಕೊಂಡು ಬಿಡ್ತಾರೆ ಅಂತೇಳಿ. ಅಂಥದ್ರಲ್ಲಿ ನನ್ನ ಸ್ವಾಮಿ ಆ ಯಥೇಚ್ಛವಾಗಿ ಆ ಕುರಿಗಳಿಗೆ ಮೇಲಿಗೆ ಕೊಟ್ಟರು. ಆದಮ ಅವ್ವ ಅಂತ ಹೇಳಿದ ಕುರಿಗಳಿಗೆ ನನ್ನ ದೇವರು ಕುರುಬನಾಗಿದ್ಕೊಂಡು ಏನು ಮಾಡಿದ್ರು? ಯಥೇಚ್ಛವಾಗಿ ತಿನ್ಬೋದು ಅಂತ ಕೊಟ್ಟರು. ಅಲ್ಲಿಂದ ಒಂದು ಕಂಡೀಷನ್ ಹಾಕಿದ್ರು, ಒಳ್ಳೆಯದು ಮತ್ತು ಕೆಟ್ಟದ್ರ ಅರಿವನ್ನು ಉಂಟು ಮಾಡೋದು ಮರದ ಹಣ್ಣನ್ನು ತಿನ್ನಬಾರದು ಅಂತೇಳಿ. ಇವತ್ತು ಬಂದಿರೋ ದೊಡ್ಡ ರೋಗ ಏನು ಗೊತ್ತಾ? ಯಾವುದನ್ನ ಮಾಡಬಾರ್ದು ಅಂತ ಹೇಳ್ತಿರೋ ಅದನ್ನೇ ಮಾಡೋದು. ಅವತ್ತು ಅವನು ಮಾಡ್ರ ಪಾಪಕ್ಕೆ ಇವತ್ತು ಏನಾಗಿದೆ ಗೊತ್ತಾ? ಯಾವುದನ್ನ ತಿನ್ನಬಾರ್ದು ಅದನ್ನೇ ಜನ ತಿಂತಿದ್ದಾರೆ, ಯಾವುದನ್ನ ಮಾಡಬಾರ್ದು ಅದನ್ನೇ ಮಾಡ್ತಿದ್ದಾರೆ. ಏನು ದೇವರು ಹೇಳಿದ್ರು ಅದಕ್ಕೆ ವಿರೋಧವಾಗಿ ನಡೀತಿದ್ದಾರೆ. ಅದಕ್ಕೆ ಸ್ವಾಮಿ ಏನು ಮಾಡಿದ್ರು ಗೊತ್ತಾ? ಆ ಒಂದು ಹಣ್ಣನ್ನು ತಿಂದು ಬಂದಿರತಕ್ಕಂಥ ಪಾಪಕ್ಕೆ ತಿನ್ನೋದ್ರ ಮೂಲಕನೇ ಪರಿಹಾರ ಕೊಟ್ಬಿಟ್ರು. ಮುಳ್ಳನ್ನು ಕೇಳಿಸ್ತಾ ಇಲ್ಲ. ಹಳ್ಳಿ ಹೆಂಗಸರಿ ಗಾದೆ ಗೊತ್ತಿದೆ, ಆದರೆ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಮುಳ್ಳನ್ನ ಹಾಗೇನೆ ಸ್ವಾಮಿ ಏನು ಮಾಡಿದ್ರು ಗೊತ್ತಾ? ಹಣ್ಣು ತಿಂದು ಶಾಪಕ್ಕೊಳಗಾದ್ರು. ಅದಕ್ಕೋಸ್ಕರ ದೇವರು ಏನು ಮಾಡಿದ್ರು? ತಿಂದಿರೋ ಶಾಪನ ತಿಂದುಬಿಟ್ಟೆ ಪರಿಹಾರ ಆಗಬೇಕು ಅಂತೇಳಿ ತನ್ನ ದೇಹ ಮತ್ತು ರಕ್ತವನ್ನು ಕರ್ತನ ಮೇಜಿನ ರೂಪದಲ್ಲಿ ಕೊಡೋದ್ರ ಮೂಲಕ ಅದು ಪರಿಹಾರ ಕೊಟ್ಬಿಟ್ರು. ನೋಡಿ, ಅವತ್ತು ತಿಂದಿರೋ ಪಾಪನ ಇವತ್ತು ತಿಂದುಬಿಟ್ಟೆ ಪರಿಹಾರ ಕೊಟ್ಬಿಟ್ರು. ನಿಜ ಅಲ್ವಾ? ನೋಡಿ, ಅವತ್ತು ತಿಂದು ಮಾಡಿರ್ತಕ್ಕಂಥ ಪಾಪ ಪರಿಹಾರ ಇವತ್ತು ಏನಾಗ್ತಾ ಇದೆ ಗೊತ್ತಾ? ಹಲ್ಲೆಲೂಯಾ. ಅದಕ್ಕೆ ಆಧಾರವಾದಂಥ ವಾಕ್ಯ ಯೋಹಾನ 6ನೇ ಅಧ್ಯಾಯ ತಗೊಳ್ಳಿ. ಯೋಹಾನ 6ನೇ ಅಧ್ಯಾಯ 53ನೇ ವಾಕ್ಯ ಓದಿ. ಇದು ಹೆಡ್ಲೈನ್ ಅಷ್ಟೇ, ಪುನಃ ನೆಕ್ಸ್ಟ್ ಎರಡು ಚೆನ್ನಾಗಿ ಕೊಡ್ತೀನಿ. ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವರ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನೋಡಿ, ದೇವ್ರು ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗಡೆ ಜೀವ ಇಲ್ಲ. ನೆಕ್ಸ್ಟ್, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ನೋಡಿ ಪ್ರಿಯರೇ, ಈಗ ಅವತ್ತು ತಿನ್ನಬಾರ್ದು ಅಂತ ಹೇಳಿದವನ್ನ ತಿಂದ,
ಇವತ್ತು ತಿನ್ನಿ ಅಂತ ಕೊಟ್ಟಿದ್ದಾರೆ, ತಿನ್ನಕ್ಕೆ ಒದ್ದಾಡ್ತಿದ್ದಾರೆ. ಇದನ್ನು ತಿನ್ನಿ ಅಂತ ನಾವು ಹೇಳ್ತಾ ಇದ್ವಿ. ಎಲ್ಲರೂ ಬನ್ನಿ ಕರ್ತನ ಮೇಜಿಗೆ ಭಾಗವಹಿಸಿ, ಕರ್ತನ ಮೇಜಿಗೆ ಭಾಗವಹಿಸಿ ಎಲ್ಲ ಬನ್ನಿ ಅಂತೀವಿ. ಇದನ್ನು ತಿನ್ನಕ್ಕೆ ಭಯ ಪಡ್ತಾ ಇದ್ದಾರೆ. ತಿನ್ನಬಾರ್ದು ಅಂತ ಹೇಳಿದನ ತಿಂದ್ಬಿಟ್ಟ, ಇದನ್ನು ಬಂದು ತಿನ್ನಿ ಅಂತ ಹೇಳ್ತಿದ್ದಾರೆ. ಇದು ಯಾವ ಥರ ಅಂದರೆ ಮಾಂಸ ಮತ್ತು ರಕ್ತನ ಕುಡಿದು ನಾವು ರಾಕ್ಷಸರು ಅಂತಲ್ಲ. ಯೇಸು ಸ್ವಾಮಿಯ ದೇಹ 1 ಕೊರಿಂಥ 11ನೇ ಅಧ್ಯಾಯ ಪ್ರಕಾರ ಬರ್ಲಿಕ್ಕೆ ಹೋದರೆ ಅವರು ನಮ್ಮ ಪಾಪಕ್ಕೋಸ್ಕರ, ನಮ್ಮ ಶಾಪಕ್ಕೋಸ್ಕರ ಅವರ ದೇಹ ಛಿದ್ರವಾಗಿ ಜಡಿಯಲ್ಪಡ್ತು, ಜಜ್ಜಲ್ಪಡ್ತು, ಗಾಯಗಳಾಯಿತು. ಆ ದೇಹದ ಸವಿ ನೆನಪಿಗೋಸ್ಕರ ರೊಟ್ಟಿಯನ್ನು ತಿನ್ನಲಿಕ್ಕೆ ಆಜ್ಞಾಪನೆ ಮಾಡಿದ್ರು. ಅದು ದೇಹದ ಸಂಕೇತವಾಗಿ ತಿಂತೀವಿ ಹೊರತು ದೇಹ ಅಲ್ಲ. ರೊಟ್ಟಿಯನ್ನು ಆತನ ದೇಹದ ಸಂಕೇತವಾಗಿ ಯಾಕಂತ ಆತನ ದೇಹದಲ್ಲಿ ನಾವು ಪಾಲುದಾರರು ಅಂತ ಹೇಳೋದಕ್ಕೆ. ಹಾಗೇನೆ ರಕ್ತದ್ರೆ ರಕ್ತ ಕುಡಿತಲ್ಲ, ನಾವು ದ್ರಾಕ್ಷಾರಸವನ್ನು ಪ್ರಾರ್ಥನೆ ಮಾಡಿದಾಗ ಅದು ಯೇಸು ರಕ್ತ ಆಗ್ತದೆ. ಆ ರಕ್ತ ಯಾಕೋತ ರಕ್ತದಲ್ಲಿ ಪಾಲುದಾರರಾಗಲಿಕ್ಕೆ. ಇವತ್ತು ಜನಗಳು ಹೇಳೋದು ಕೇಳಿರೋದು ನೋಡಿರ್ಬೋದು, ಅವ್ನು ನನ್ನ ರಕ್ತ ಸಂಬಂಧಿ ಕಾಣಪ್ಪ, ಅಯ್ಯೋ ನನ್ನ ದೂರದ ಸಂಬಂಧಿನಾಗಿರೋದು, ಆದರೆ ನನಗೆ ನಮ್ಮ ಅವ್ವನ ಕಡೆಯಿಂದ ರಕ್ತ ಸಂಬಂಧಿ, ಅಪ್ಪನ ಕಡೆಯಿಂದ ರಕ್ತ ಸಂಬಂಧಿ ಹೇಳೋದು ಕೇಳಿದ್ದೀರಾ? ಕೇಳಿಸ್ತಾ ಇಲ್ಲ? ಕೇಳಿದಿರ್ತಾನೆ? ಕೇಳಿದಲ್ಲ, ನಾವು ಹೇಳಿದ್ದೀವಿ. ಅಲ್ಲಲ್ಲಿಯ ನಿಜ ತಾನೆ? ಹಾಗೆಯೇ ಯೇಸು ಕ್ರಿಸ್ತನಲ್ಲಿ ಪಾಲುದಾರರಾಗಬೇಕು ನೋಡಿ. ಕೊನೆಗೆ ಭಾಳ ಚೆನ್ನಾಗಿ ಬರ್ತಿದೆ. ಯಾವ ಥರ ಗೊತ್ತಾ ವಾಕ್ಯ ನೋಡಿ, ಅಲ್ಲಿ 50 ನಿಲ್ಲಿ ನೋಡಿ 56ನೇ ವಾಕ್ಯ ಓದಿ, ಅದೊಂದು ಸಲ ಓದಿ. ನನ್ನ ಮಾಂಸದಲ್ಲಿ ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರ್ತಾನೆ, ಇಲ್ವಾ? ಇದನ್ನು ತಿನ್ನದೇ ಇರೋನು ದೇವರಲ್ಲಿ ಇರೋದಿಲ್ಲ. ದೇವರು ಬರೀ ಆಶೀರ್ವಾದ ಮಾತ್ರ ಮಾಡ್ತಾರೆ ಹೊರತು ನೀವು ದೇವರ ಒಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾಕೆಂದರೆ ಕರ್ತನ ಮೇಜಿಗೆ ಕೈ ಹಾಕಲೇಬೇಕು. ನೀವು ಕರ್ತನ ಮೇಜಿಗೆ ಕೈ ಹಾಕಲೇಬೇಕು. ನೋಡಿ ಅಲ್ಲಿ ನನ್ನ ಮಾಂಸವನ್ನು ನನ್ನ ರಕ್ತವನ್ನು ಕುಡಿಯೋ ನನ್ನಲ್ಲಿರ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಹಾಗಾದರೆ ನಿಮ್ಮ ಒಳಗಡೆ ಯೇಸು ಸ್ವಾಮಿ ಬರಬೇಕಾದ್ರೆ ಹಾಗೂ ನೀವು ಯೇಸು ಸ್ವಾಮಿಯ ಒಳಗಡೆ ಹೋಗಬೇಕಾದ್ರೆ ಈ ಕರ್ತನ ಮೇಜಿನಲ್ಲಿ ನೀವು ಭಾಗವಹಿಸಲೇಬೇಕು. ನೀವು ಭಾಗವಹಿಸಲಿಲ್ಲ ಅಂತಾರೆ ಕ್ರಿಸ್ತನ ದೇಹದಲ್ಲೂ ನಿಮಗೆ ಪಾಲಿಲ್ಲ, ಕ್ರಿಸ್ತನ ರಕ್ತದಲ್ಲೂ ಕೂಡ ಪಾಲಿಲ್ಲ. ಹಲ್ಲೆಲೂಯಾ. ಅರ್ಥ ಆಗಿದೆಯಾ? ಈಗ ಉದಾಹರಣೆ ಒಂದು ಚಿಕ್ಕ ವಿಷಯ ಹೇಳ್ತೀರಪ್ಪ. ನಂದು ಕಿಡ್ನಿ ಫೇಲ್ಯೂರ್ ಆಗೋಯ್ತು. ಕಿಡ್ನಿ ಫೇಲ್ಯೂರ್ ಆದಾಗ ಇನ್ನೊಬ್ಬ ನನಗೆ ಕಿಡ್ನಿ ಕೊಡ್ತಾನೆ, ಆಗ ಅವನ ದೇಹದಲ್ಲಿ ನಾ ಪಾಲ್ದಾರ ಆದಂಗೆ ತಾನೆ? ನಿಜನಾ? ಹಾಗೇನೆ ರೋಡಲ್ಲಿ ಆಕ್ಸಿಡೆಂಟ್ ಆಗಿಬಿಡ್ತದೆ, ಯಾರೋ ಒಬ್ಬರು ಬಂದು ಅದೇ ಬ್ಲಡ್ ಕೊಡ್ತಾರೆ. ಬ್ಲಡ್ ಕೊಟ್ಟಾಗ ನಾನು ಅವನ ರಕ್ತದಲ್ಲಿ ಪಾಲ್ದಾರ ಆಗಿರ್ತಾನೆ. ಅದೇ ಥರ ಪ್ರಿಯರೇ, ನನ್ನ ಯೇಸು ನಿಮಗೋಸ್ಕರ ತನ್ನ ದೇಹವನ್ನು ಮುಡಿಪಾಗಿ ಇಟ್ಟು ಅವರ ದೇಹ ಛಿದ್ರಗೊಂಡು ನಿಮಗೋಸ್ಕರ ತನ್ನ ದೇಹವನ್ನು ಅರ್ಪಿಸಿದರೆ ಆ ಅರ್ಪಿಸಿರುವಂಥ ಸಂಕೇತವಾಗಿ ನಾವು ಈ ಒಂದು ರೊಟ್ಟಿಯನ್ನು ತೆಗೆದುಕೊಳ್ತಾ ಇದ್ದೀವಿ ಪ್ರಿಯರೇ. ಹಾಗೆಯೇ ನನಗೋಸ್ಕರ ನಿನಗೋಸ್ಕರ ಒಂದು ತೊಟ್ಟು ರಕ್ತವನ್ನು ಬಿಡದೇ ಅವರು ಭೂಮಿಯ ಮೇಲೆ ಸುರಿಸಿರುವಂಥ ಒಂದು ಕಾರಣಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ಗೊತ್ತಾ ಪ್ರಿಯರೇ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ರಕ್ತದ ಸಂಕೇತವಾಗಿ ನಾವು ದ್ರಾಕ್ಷಾರಸವನ್ನು ಕುಡಿತಾ ಇದ್ದೀವಿ. ಸ್ವಲ್ಪ ಎಲ್ಲ ಮುಂದಕ್ಕೆ ಬನ್ನಿ, ಎಲ್ಲ ಮುಂದಕ್ಕೆ ಬನ್ನಿ. ಇಲ್ಲ ದೊಡ್ಡ ಆಲಯ ಆಗಲಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ, ಎಲ್ಲ ಮುಂದಕ್ಕೆ ಬನ್ನಿ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಪ್ರೈಸ್ ಲಾರ್ಡ್. ಹಾಗಾದರೆ ಇಲ್ಲಿ ಕರ್ತನ ಮೇಜನ್ನು ಕೊಡ್ತಾ ಇರೋದ ಉದ್ದೇಶ ಬೇರೆ ಏನೂ ಅಲ್ಲ. ಆತನ ಮರಣವನ್ನು ನಾವು ಪ್ರಸಿದ್ಧಿಪಡಿಸೋದಕ್ಕೋಸ್ಕರ, ಆತನು ನಮಗೋಸ್ಕರ ಸತ್ತ ಅಂತ ನಾವು ನೆನಪಿಸಿಕೊಳ್ಳೋದಕ್ಕೋಸ್ಕರ ನಾವು ಕೂಡಿ ಬಂದಾಗಲೆಲ್ಲ ತಗೋಬೇಕು ಇದನ್ನು. ಯಾವಾಗ ಕೂಡಿ ಬಂದಾಗಲೆಲ್ಲ ತಗೋ. ಈಗ ಏನಾಗಿದೆ, ಸ್ಟೈಲ್ ಆಗಿಬಿಟ್ಟಿದೆ. ತಿಂಗಳಿಗೊಂದು ಸಲ ಮಾತ್ರ ಮಾಡ್ತಾ ಇದ್ದೀವಿ, ತಪ್ಪು. ವಾರಕ್ಕೊಂದು ಸಲ ಮಾತ್ರ ಮಾಡ್ತಾ ಇದ್ದೀವಿ, ತಪ್ಪು. 15 ದಿವಸಕ್ಕೊಂದು ಸಲ ಮಾಡ್ತಾ ಇದ್ದೀವಿ, ತಪ್ಪು. ಕೂಡಿ ಬಂದಾಗಲೆಲ್ಲ ಮಾಡಬೇಕು ಅಂದರೆ ದೇವ್ರ ವಾಕ್ಯ ಇರೋದು. ಹಲ್ಲೆಲೂಯಾ. ಯಾವಾಗ ಬರಬೇಕು, ಯಾವಾಗ ಮಾಡಬೇಕು? ಕೂಡಿ ಬಂದಾಗಲೆಲ್ಲ ನಾವು ಮಾಡಬೇಕು. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ನಾವು ಇದರಲ್ಲಿ ಪಾಲುದಾರರಾಗಲಿಲ್ಲ ಅಂದರೆ ನಿಜವಾಗಿಯೂ ನೀವು ಕ್ರಿಸ್ತನಲ್ಲಿ ಇರೋದಿಲ್ಲ. ಬೇಜಾರು ಮಾಡ್ಕೋಬೇಡಿ, ನಿಮ್ಮನ್ನು ಭಯಪಡಿಸ್ತಾ ಇಲ್ಲ. ನೀವು ಆದಷ್ಟು ಬೇಗ ಇದರಲ್ಲಿ ಪಾಲುದಾರರಾಗಿ. ಮನುಷ್ಯನ ಸಾವು ಯಾವ ಟೈಮಲ್ಲಿ ಬರ್ತದೆ ಅಂತ ಹೇಳೋಕ್ಕಾಗಿಲ್ಲ. ಮನುಷ್ಯ ಯಾವ ಟೈಮಲ್ಲಿ ಸತ್ತೋಗ್ತಾನೆ ಅಂತ ಹೇಳೋಕ್ಕಾಗಿಲ್ಲ. ಸಾಯೋದ್ರ ಒಳಗಡೆ ನೀನು ಕ್ರಿಸ್ತನ ದೇಹನ ತಿಂದು ದೇಹದಲ್ಲಿ ಪಾಲುದಾರರಾಗಬೇಕಾದ್ರೆ ದೇಹದ ಸಂಕೇತವಾದಂಥ ಈ ರೊಟ್ಟಿಯಲ್ಲಿ ನೀನು ಕೈ ಹಾಕಲೇಬೇಕು. ಹಾಗೇನೆ
ಕ್ರಿಸ್ತನ ರಕ್ತ ಸಂಬಂಧಿ ಆಗಬೇಕಾದ್ರೆ, ನೀನು ಕ್ರಿಸ್ತನ ರಕ್ತದಲ್ಲಿ ಪಾಲ್ದಾರಾಗಬೇಕಾದ್ರೆ ಈ ರಕ್ತಕ್ಕೆ ನೀನು ಕೈ ಹಾಕಲೇಬೇಕು. ಹಾಗಾದರೆ ಈ ರಕ್ತಕ್ಕೆ ಇದಕ್ಕೆ ಕೈ ಹಾಕಲಿಕ್ಕೆ ಯಾಕೆ ಭಯ ಪಡ್ತೀರಾ? ಅವತ್ತು ಆದಾಮನಿಗೆ ತಿನ್ನಬೇಡ ಅಂತ ಹೇಳಿದ್ರು, ಅವನು ತಿಂದ, ಶಾಪ ಬಂತು. ಇವತ್ತು ತಿಂದ್ರೋ ಪರಿಹಾರ ಆಗ್ತದೆ, ತಿಂದಿದ್ದನ್ನ ತಿಂದಾಗೆ ಪರಿಹಾರ ಕೊಟ್ಟರು ಅವರು. ಆದರೂ ಕೂಡ ತೆಗೆದುಕೊಳ್ಳೋಕೆ ಜನ ಭಯ ಪಡ್ತಾ ಇದ್ದಾರೆ. ಅವತ್ತು ಯಥೇಚ್ಛವಾಗಿ ತಿನ್ನು ತಿಳಿದು ಹೋಗಿ ಕೈ ಹಾಕಿ ಧೈರ್ಯದಲ್ಲಿ ತಿಂದ್ಬಿಟ್ಟ. ಇವತ್ತು ಸ್ವಾಮಿ ತಿನ್ನು ತಿಳಿದು ತಿಂತಾ ಇಲ್ಲ. ಇವತ್ತು ಹಂಗೇನೆ ನಿಮ್ಮ ಮನೆಯಲ್ಲಿರೋ ಮಕ್ಕಳು ನೋಡಿ, ತಿನ್ನೋದು ವಿಟಮಿನ್ ಫುಡ್ ಕೊಡಿ ತಿನ್ನೋದಿಲ್ಲ, ಅದೇ ನೀವು ಕುರ್ಕುರೆ ಕೊಡಿ ಚೆನ್ನಾಗಿ ತಿಂತಾರೆ. ಇವತ್ತು ಮಕ್ಕಳೇನು ಗೊತ್ತಾ, ತಿನ್ನಬಾರ್ದು ಅಂತ ಹೇಳೋದನ್ನು ತಿಂತಾ ಇರ್ತಾರೆ, ಕುಡಿಬಾರ್ದು ಅಂತ ಕುಡಿತಿರ್ತಾರೆ. ದೊಡ್ಡವರೇನು ಕಡಿಮೆ ಇಲ್ಲ, ಪಾನ್ ಪರಾಗ ತಿನ್ನಬಾರ್ದು ಅಂದರೆ ಪಾನ್ ಪರಾಗ ತಿಂತಾರೆ, ಅನ್ಸು ತಿನ್ನಬಾರ್ದು ಅನ್ಸು ತಿಂತಾರೆ. ಊಟ ಇಲ್ಲದಿದ್ದರೂ ಪರವಾಗಿಲ್ಲ, ಅವರಿಗೆ ಪಾನ್ ಪರಾಗ ಅನಿಸ್ಬೇಕು. ಇವತ್ತು ಅದೇ ಥರ ನಡೀತಾ ಇರೋದು ಅಲ್ವಾ? ಯಾವುದನ್ನು ತಿನ್ನಬಾರ್ದು ಅಂತ ಹೇಳ್ತಾರೋ ಇವತ್ತು ಕೂಡ ಮನುಷ್ಯ ಏನು ಮಾಡ್ತಾರೆ ಗೊತ್ತಾ, ದೇವರು ಯಾವುದನ್ನ ತಿನ್ನಬಾರ್ದು ಆ ತಂಬಾಕು ಪದಾರ್ಥಗಳನ್ನ ತಿಂತಾ ಇದ್ದಾನೆ, ಪಾನ್ ಪರಾಗ ತಿಂತಾ ಇದ್ದಾನೆ, ಅನ್ಸು ತಿಂತಾ ಇದ್ದಾನೆ. ಎಲಡಿಕೆಗೆ ಪುನಃ ಅದಕ್ಕೆ ಹೊಗೆ ಸೊಪ್ಪನ್ನು ತಿಂತಾನೆ. ಎಲಡಿಕೆ ತಿನ್ನೋದು ತಪ್ಪಲ್ಲ ಪ್ರಿಯರೇ, ಎಲಡಿಕೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದೇ. ಅದು ತಿನ್ನುವಂಥ ರೀತಿಯಲ್ಲೇ ತಿನ್ನಬೇಕು, ಅದನ್ನು ಚಟ ಮಾಡ್ಕೋಬಾರ್ದು. ಊಟ ಆದ ನಂತರ ಎಲಡಿಕೆ ತಿಂದರೆ ಒಳ್ಳೆಯದೇ, ಆದರೆ ಅದನ್ನೇ ಚಟ ಮಾಡ್ಕೋಬಾರ್ದು. ಯಾವಾಗ ಅದನ್ನು ಅತಿಯಾಗಿ ಸೇವಿಸ್ತೀವೋ ಅದೇ ಚಟ ಆಗೋದು ಪ್ರಿಯರೇ. ಹಲ್ಲೆಲೂಯಾ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಇವತ್ತು ದೇವರು ಅವನಿಗೆ ತಿನ್ನಬೇಡ ಅಂತ ಹೇಳಿದಾಗ ಅದು ತಿಂದು ಶಾಪ ಮಾಡ್ಕೊಂಡ. ಈಗ ದೇವರು ಏನು ಮಾಡಿದ್ರೆ, ತಿಂದುದರಲ್ಲೇ ಪರಿಹಾರ ಕೊಡಬೇಕು ಅಂತೇಳಿ ನಮಗೆ ಕರ್ತನ ಮೇಜನ್ನು ಇಟ್ಟಿದ್ದಾರೆ. ಇದರಲ್ಲಿ ಆದಷ್ಟು ಬೇಗ ಪಾಲುಗಾರರಾಗಲಿಕ್ಕೆ ಪ್ರಯತ್ನ ಪಡಿ. ಯಾಕೆ ಪಾಲುಗಾರರಾಗಬಾರ್ದು ಅಂತ ಹೇಳಿದ್ರೆ, ಇನ್ನು ಪಾಪದಲ್ಲಿ ಇರುವಂಥವರಿಗೆ ನಾವು ಕೊಡೋದಿಲ್ಲ. ಇವತ್ತು ಸುಮಾರು ಪಾಸ್ಟರ್ಸ್ಗಳು ಯಾವ ಥರ ಬೋಧನೆ ಮಾಡ್ತಾರೆ ಗೊತ್ತಾ, ಪಾಪಿಗಳಿಗೋಸ್ಕರ ಇದು, ಪಾಪಿಗಳಿಗೋಸ್ಕರ ಇದು. ಹಾಗಾದರೆ ಇದಕ್ಕೆ ಮರ್ಯಾದೆನೂ ಇಲ್ಲಲ್ಲಮ್ಮ. ಯೇಸು ಸ್ವಾಮಿ ಸತ್ಯಕ್ಕೆ ಬೆಲೆನೇ ಇಲ್ಲದಂಗೆ ಆಗುತ್ತಲ್ಲ. ಇವತ್ತು ತುಂಬ ಜನ ಪಾಸ್ಟರ್ಸ್ಗಳು ಹೇಳೋಂಥ ಮಾತೇನು ಗೊತ್ತಾ, ನೀವು ಪಾಪಿಗಳಿಗೋಸ್ಕರನೇ ಇರುವಂಥದ್ದು ಇದು, ಇದಕ್ಕೆ ದೀಕ್ಷಾಸ್ನಾನ ಮಾಡಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ನಾನು ನಿಮಗೊಂದು ಮಾತಾಡ್ತೀನಿ, ದೀಕ್ಷಾಸ್ನಾನ ಮಾಡೋ ಉದ್ದೇಶ ಏನು? ಪಾಪದ ಪಾಲಿಗೆ ನಾವು ಸತ್ತು ನೀತಿವಂತರಾಗಿ ಜೀವಿಸೋದಕ್ಕೋಸ್ಕರ, ದೇವರಿಗಾಗಿ ಜೀವಿಸೋದಕ್ಕೋಸ್ಕರ ನಾವು ದೀಕ್ಷಾಸ್ನಾನ ಮಾಡಿಸ್ಕೊಳ್ತೀವಿ ಅಲ್ವಾ? ಹಾಗಾದರೆ ತಿಳ್ಕೊಳ್ಳಿ ಚೆನ್ನಾಗಿ, ನಾವು ಪಾಪದ ಪಾಲಿಗೆ ಸಾಯದೇನೆ ಪಾಪಕ್ಕೋಸ್ಕರ ಸತ್ತಂಥ ಯೇಸುವಿಗೆ ನಿಜವಾಗಿ ನೀವು ಗೌರವ ಕೊಡೋದೇ ಆದರೆ ನೀವು ಪಾಪದ ಪಾಲಿಗೆ ಸಾಯಲೇಬೇಕು. ಹಾಗಾದರೆ ಎಲ್ಲರೂ ಪಾಪ ಮಾಡ್ತಾನೆ ಇಲ್ವಾ? ಮಾಡ್ತಾ ಇದ್ದೀವಿ. ಪಾಪ ಮಾಡ್ತಾ ಇದ್ದೀವ ಇಲ್ವಾ? ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಪಾಸ್ಟ್ರು ಕೂಡ ಪಾಪ ಮಾಡಿರ್ಬೋದು, ಆದರೆ ಅಪ್ಪನ ಮುಂದೆ ಒಪ್ಕೊಳ್ಳಿ. ಅಪ್ಪನ ಮುಂದೆ ಒಪ್ಕೊಂಡಾಗ ಅಪ್ಪ ಶುದ್ಧೀಕರಣ ಮಾಡೋಕ್ಕೋಸ್ಕರ ಕೊಟ್ಟಿರೋದಕ್ಕಂದ್ರಿ, ಅಪ್ಪ ಶುದ್ಧೀಕರಣ ಮಾಡೋಕ್ಕೋಸ್ಕರ ಕೊಟ್ಟಿರೋದಕ್ಕಂದ್ರಿ. ಈಗ ನಿಮ್ಮನ್ನು ಒಂದು ಪ್ರಶ್ನೆ ನಾನು ಅವತ್ತು ಕೇಳಿದೆ, ಇವತ್ತು ಸ್ನಾನ ಮಾಡಿ ಬಂದಷ್ಟು ಜನ ಇದ್ದೀರಾ ಅಲ್ವಾ? ಪುನಃ ಮನೆಗೆ ಹೋದ್ಮೇಲೆ ನಾಳೆನೂ ಸ್ನಾನ ಮಾಡ್ತೀರಾ ಇಲ್ವಾ? ಯಾಕೆ ಮಾಡ್ತೀರಾ? ಬೇಡ, ಸ್ನಾನ ಮಾಡೋದು ಬೇಡ, ಕೊಳೆ ಆಗ್ತಿರ್ತಾನೆ. ಪುನಃ ಸ್ನಾನ ಮಾಡ್ತಾ ಇರ್ತಿದ್ದಾನೆ. ಮೈ ಕೊಳೆ ಬರ್ತದೆ, ದಿನ ಸ್ನಾನ ಮಾಡ್ತೀವಲ್ಲ, ಹಂಗೇನೆ ಮೈಯನ್ನು ನಾವು ಯಾವ ಥರ ಸ್ನಾನ ಮಾಡಿದ್ರು ಪುನಃ ಸ್ನಾನ ಮಾಡಬೇಕು, ಶುದ್ಧೀಕರಣ ಮಾಡಬೇಕು. ಹಂಗೇನೆ ಆತ್ಮನು ಕೂಡ ಪಾಪದಲ್ಲಿ ಬೀಳ್ತಾ ಇರ್ತದೆ. ಅದಕ್ಕೆ ಪರಿಹಾರ ಪ್ರಾರ್ಥನೆ. ಮತ್ತು ಕರ್ತನ ಮೇಜನ್ನು ಮಾಡುವಾಗ ದಯವಿಟ್ಟು ನಾನು ಹೇಳ್ತೀನಿ, ಇದಕ್ಕೆ ಕಂಡೀಷನ್ಸ್ ಏನು ಗೊತ್ತಾ? ಪಾಪ ಎಲ್ಲರೂ ಮಾಡ್ತಾರೆ ಪ್ರಿಯರೇ. ಪಾಪ ಮಾಡದೇ ಇರೋರು ತಗೋಬೇಕಾದ್ರೆ ಈ ಲೋಕದಲ್ಲಿ ಯೇಸು ಸ್ವಾಮಿ ಬಂದು ಕರ್ಕೊಂಡು ಹೋಗುವಲ್ಲಿವರೆಗೆ ಇದನ್ನು ಯಾರು ಮುಟ್ಟಕ್ಕಾಗೋದಿಲ್ಲ. ಅರ್ಥ ಆಗ್ತಿದೆಯಾ? ಯಾರಿಗೂ ಮುಟ್ಟಕ್ಕಾಗೋದಿಲ್ಲ. ಯಾಕೊತ್ತಾ? ಎಲ್ಲರೂ ಒಂದಲ್ಲ ಒಂದು ರೀತಿ ಪಾಪ ಮಾಡಿದವ್ರೆ. ಇವತ್ತು ಬಸ್ಸಲ್ಲಿ ಬರಬೇಕಾದ್ರೆ ನಮ್ಮ ಲಿಖಿತ ಏನು ಪಾಪ ಮಾಡಿದ್ರೋ ಗೊತ್ತಿಲ್ಲ, ನಮ್ಮ ದೇವಿಯಮ್ಮ ಏನು ಪಾಪ ಮಾಡಿದ್ರೋ ಗೊತ್ತಿಲ್ಲ. ನೋಡಿ, ಯೋಚನೆ ಮಾಡಿ ನೋಡಿ, ಏನಾದರೂ ಒಂದು ಪಾಪ ಬಂದೇ ಬರ್ತದೆ. ದರಿದ್ರದವನ್ನೇ ತಂದರೂ ಪಾಪನೇ. ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಪ್ರಿಯರೇ, ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಾವೇನು ಮಾಡೋದಂದರೆ ಅದನ್ನು ತಗೋಬೇಕಿದ್ರೆ, ಅಪ್ಪ ನಾನು ಮಾಡಿದ ತಪ್ಪಾಗೋಯ್ತು, ಎಲ್ಲ ಒಂದು ವಾರದ ಪಾಪನೆಲ್ಲ ನೆನೆಸ್ಕೊಂಡು ತಗೊಳ್ತೀವಿ. ಒಂದು ವಾರದ ಪಾಪ ನೀನು ನೆನೆಸ್ಕೊಂಡು ತಗೊಳ್ತೀಯ, ತಗೊಂಡಾದ್ಮೇಲೆ ಪುನಃ ನೆನಪುತ್ತೆ, ಮೊನ್ನೆ ಹಿಂಗೆ ಮಾಡಿದ್ದಲ್ಲ ಅಂತೇಳಿ. ಏನು ಪ್ರಯೋಜನ ಆಯಿತು? ಅಲ್ಲಿ ಉಳ್ಕೊಬಿಡ್ತಲ್ಲ. ಇಲ್ಲ. 1 ವರ್ಷದಿಂದ ಮಾಡತಕ್ಕಂಥ ಪಾಪಗಳನ್ನ ನೆನೆಸ್ಕೊಳ್ಳಿ. ನೀವು ನೆನೆಸ್ಕೊಂಡು ತಗೊಳ್ತಿರ್ತೀವಿ. ಸುಳ್ಳು ಪ್ರಿಯರೇ, ಸುಳ್ಳು. ಇದು ಹೇಳ್ತಾರೆ, ಟೋಟಲಾಗಿ ಎಲ್ಲ ಪಾಪನ ಒಪ್ಕೊಳ್ಳಿ. ಅಪ್ಪ ನಾನು ಮಾಡತಕ್ಕಂಥ ತಪ್ಪುಗಳನ್ನೆಲ್ಲ ಕ್ಷಮಿಸಪ್ಪ, ಪಾಪನ ಕ್ಷಮಿಸಪ್ಪ, ನಾ ಕರ್ತನ ಮೇಜೆಯಲ್ಲಿ ಭಾಗ ಆಗ್ತಿದ್ದೀನಿ ಅಂತೇಳಿ. ಆದರೆ ಯೇಸು ಸ್ವಾಮಿ ಕೊಟ್ಟಂಥ ಪದ್ಧತಿಯ ಪ್ರಕಾರ ದೀಕ್ಷಾ ಸ್ನಾನ ಕಂಪಲ್ಸರಿ ಆಗಿರಲೇಬೇಕು. ಯಾಕೆಂದರೆ ಅವನ ಪಾಪಕ್ಕೋಸ್ಕರ ನಾನು ಸಾಯಿತೀನಿ ಪ್ರತಿಜ್ಞೆ ಮಾಡಿರ್ಬೇಕು ಪ್ರಿಯರವನು.
ಯಾಕೆ ದೇವ್ರ ವಾಕ್ಯದಲ್ಲಿ ಬರ್ತಿದೆ, ನಂಬಿ ದೀಕ್ಷಾ ಸ್ನಾನ ಮಾಡಿದವನು ರಕ್ಷಣೆ ಹೊಂತಾನೆ, ನಂಬದೆ ಹೋಗುವವನು ದಂಡನೆಗೊಳಗಾಗ್ತಾನೆ ಅಂತೇಳಿ. ನೀನು ಪಾಪವನ್ನು ಒಪ್ಪಿಕೊಂಡು ದೀಕ್ಷಾ ಸ್ನಾನ ಮಾಡಿದಾಗ ನೀನು ಲೋಕದ ಪಾಪದ ಪಾಲಿಗೆ ಸತ್ತಿದ್ಯಾ, ದೇವರಿಗೋಸ್ಕರ ಎದ್ದಿದ್ಯಾ. ನೀನು ಇನ್ನೂ ಪಾಪದಲ್ಲೇ ಬಿದ್ದುಕೊಂಡಿದ್ಯಾ, ಇನ್ನೂ ಎಣ್ಣೆ ಕುಡಿತಾ ಇದೆಯಾ, ಇನ್ನೂ ಬೀಡಿ ಸಿಗರೇಟ್ ಸೇರ್ತಾ ಇದೆಯಾ, ಇನ್ನೂ ಪಾನ್ ಪರಕನ್ಸ್ ಆಗ್ತಾ ಇದೆಯಾ, ಇನ್ನೂ ಕಡ್ಡಿಪುಡಿ ಹೆಂಗಸ್ರೆ ಕಡ್ಡಿಪುಡಿ ಆಗ್ತಾ ಇದ್ದೀರಾ, ನಿಮಗೆ ಕರ್ತನ ಮೇಲೆ ಕೈ ಹಾಕ ಕೊಟ್ಟರೆ ದೇವರ ದೇಹಕ್ಕೆ ಮತ್ತು ರಕ್ತಕ್ಕೆ ನಾವು ಅವಮಾನ ಮಾಡ್ದಂಗೆ ಪ್ರಿಯರೇ. ಅರ್ಥ ಆಗ್ತಾ ಇದೆಯಾ? ದೇವರ ದೇಹಕ್ಕೆ ಮತ್ತು ರಕ್ತಕ್ಕೆ ಅವಮಾನ ಮಾಡ್ದಂಗೆ. 1 ಕೊರಿಂಥ 11ನೇ ಅಧ್ಯಾಯ ತಗೊಳ್ಳಿ. 1 ಕೊರಿಂಥ 11ನೇ ಅಧ್ಯಾಯ 27ನೇ ವಾಕ್ಯವನ್ನು ತೆಗೆದುಕೊಳ್ಳಿ. 1 ಕೊರಿಂಥ 11ನೇ ಅಧ್ಯಾಯ 27ನೇ ವಾಕ್ಯ ಓದಿ. 1 ಕೊರಿಂಥ 11:27 ಮಕ್ಕಳೇ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರು. ಸುಮ್ಮನೆ ಕೈ ಹಾಕ್ಬಿಟ್ಟು ತಗೋಬಿಡೋದಲ್ಲ. ಇದು ಪ್ರಸಾದ ಅಲ್ಲ ಪ್ರಿಯರೇ. ಹಲೋ, ಇದು ಪ್ರಸಾದ ಅಲ್ಲ. ಇದು ಏನು ಗೊತ್ತಾ? ಕರ್ತನ ದೇಹವನ್ನು ತೋರಿಸೋ ಸಂಗತಿ. ಇಲ್ಲಿ ನೋಡಿ ಬರ್ರಿ. ಈಗ ಯಾವನ ಅಯೋಗ್ಯವಾಗಿ ರೊಟ್ಟಿಯನ್ನು ತಿಂದರೆ ಅಥವಾ ಆತನ ಪಾತ್ರೆಯಲ್ಲಿ ಪಾನ ಮಾಡಿದ ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರೋನು. ಕೆಳಗಡೆ ವಾಕ್ಯ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡಿರುವಾಗ ಆ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ, ಯಾಕೆಂದರೆ ಕರ್ತನ ದೇಹವನ್ನು ವಿವೇಚಿಸಿದೆ. ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪುಗೊಳಗಾಗುವನು. ನೋಡಿ ನೋಡಿ ನೋಡಿ, ಕರ್ತನ ದೇಹವೆಂದು ಯೋಚನೆ ಮಾಡ್ದೇನೆ ಪ್ರಸಾದ ಅಂತ ಕೈ ಹಾಕಿ ತಿಂದುಬಿಟ್ರೆ, ಅಕಸ್ಮಾತ್ ನೀವು ಕರ್ತನ ಯಾರಮ್ಮದು ಕರ್ತನ ರಕ್ತಾದಿಗಳು ತಿಳಿದೇನೆ ನಾವು ಕರ್ತನ ದೇಹವನ್ನು ತಿಂದು ಕುಡಿಯೋನು, ಹಾಗೆ ತಿಂದು ಕುಡಿಯೋ ನ್ಯಾಯ ತೀರ್ಪಿಗೆ ಒಳಗಾಗುವನು. ಹಾಗಾದರೆ ರೊಟ್ಟಿ ಮತ್ತು ಪಾತ್ರೆಯಲ್ಲಿ ನೋಡಿ, ಇನ್ನೊಂದ್ಸಲ ಓದ್ತೀನಿ 28ನೇ ವಾಕ್ಯ. ಪ್ರತಿ ಮನುಷ್ಯ ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ರೊಟ್ಟಿಯಲ್ಲಿ ತೆಗೆದುಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ, ಏಕೆಂದರೆ ಕರ್ತನ ದೇಹದಲ್ಲಿ ವಿವೇಚಿಸದೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಅಂದರೆ ನಿಮಗೆ ನ್ಯಾಯ ತೀರ್ಪು ಬಂದು ಬಿಡ್ತದೆ ಪ್ರಿಯರೇ. ಭಯಪಡಿಸ್ತಾ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ನೀವು ಕರ್ತನ ದೇಹಕ್ಕೆ ಮತ್ತು ರಕ್ತಕ್ಕೆ ಗೌರವ ಕೊಟ್ಟೇ ಬರಬೇಕು. ಹಾಗಾದರೆ ಗೌರವ ಕೊಡೋದು ಅಂದರೆ ಏನು? ಇವತ್ತು ಸುಮಾರು ಸಭೆಗಳಲ್ಲಿ ಮಾಡ್ತಾರೆ, ಬಿಳಿ ಸೀರೆನೇ ಹಾಕೊಬರ್ಬೇಕು, ಅವತ್ತು ಬಿಳಿ ಶರ್ಟ್ ಬಿಳಿ ಪ್ಯಾಂಟೇ ಹಾಕೊಬರ್ಬೇಕು ಅಂತ ಮಾಡ್ತಾರೆ. ಕೆಲವೊಂದು ಚರ್ಚ್ಗಳಲ್ಲಿ 3 ದಿವಸ ಉಪವಾಸ ಇದ್ದುಬಿಟ್ಟೆ ತಗೋಬೇಕು ಅಂತ ಮಾಡ್ತಾರೆ. ಅಲ್ಲೆಲ್ಲೂಯಾ, ಕೇಳಿಸ್ತಾ ಇದೆಯಾ? 3 ದಿವಸ ಉಪವಾಸ ಇದ್ದು ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿಂದ ಏನು ಮಾಡ್ತಾರೆ ಗೊತ್ತಾ? ಬಿಳಿ ಬಟ್ಟೆನೇ ಹಾಕೊಬರ್ಬೇಕು ಅಂತ ಮಾಡ್ತಾರೆ. ಇಲ್ಲ ಪ್ರಿಯರೇ, ಯೇಸು ಸ್ವಾಮಿ ರೊಟ್ಟಿ ಮತ್ತು ರಸವನ್ನು ಕೊಡೋದಲ್ಲಿ ಯಾವ ಪ್ರಾರ್ಥನೆಯನ್ನು ಮಾಡಲಿಲ್ಲ. ಅವರು ಸಡನ್ನಾಗಿ ಹೇಳಿದ್ರು, ಇದು ನನ್ನ ದೇಹ ತೆಗೆದುಕೊಂಡು ತಿನ್ನಿರಿ ಅಂತ ಅವ್ರು ಹೇಳಿದ್ರು. ನಿಮ್ಮ ಒಳಗಡೆ ಮಾನಸಾಂತರ ಬರಬೇಕು. ನೀವು 3 ದಿವಸ ಉಪವಾಸ ಮಾಡಿ ತಗೊಂಡ್ರೆ ಮಾನಸಾಂತರ ಅಲ್ಲ, ಬಿಳಿ ಬಟ್ಟೆ ಹಾಕೊಬಂದ್ರೆ ಮಾನಸಾಂತರ ಅಲ್ಲ, ಕಿವಿಲಿ ವಾಲೆ ಬಿಚ್ಕೊಬಂದ್ರೆ ಮಾನಸಾಂತರ ಅಲ್ಲ. ಅದಕ್ಕೇನೆ ನಮ್ಮ ಚರ್ಚಲ್ಲಿ ಕಿವಿಲಿ ವಾಲೆ ಜುಮ್ಕಿ ಬಿಚ್ಚಿಸೋದಿಲ್ಲ ನಾವು. ಅಲ್ಲಲ್ಲಿಯಾ, ಹೃದಯದಲ್ಲಿ ಒಂದು ಮಾನಸಾಂತರ ಬರ್ದನೆ, ಪಾಪದ ಪ್ರಜ್ಞೆ ಇಲ್ಲದೆ, ಪಾಪದ ಅರಿವಿಲ್ಲದೇ ಯಾವನಾದರೂ ಕರ್ತನ ದೇಹವೆಂದು ವಿವೇಚಿಸದೆ, ಆತನ ರಕ್ತವೆಂದು ವಿವೇಚಿಸದೆ ಯಾವನಾದರೂ ತಿಂದು ಕುಡಿಯೋದೇ ಆದರೆ ಅವನಿಗೆ ನ್ಯಾಯ ತೀರ್ಪು ಆಗೋದು ಯಾವ ಥರ ಗೊತ್ತಾ? ಅವನು ಇನ್ನೂ ಪಾಪದ ಬಗ್ಗೆ ಅರಿವಿಲ್ಲದೆ ಬಂದು ಕೈ ಹಾಕಬಾರ್ದು. ಇವತ್ತು ತುಂಬ ಪಾಸ್ಟರ್ಸ್ಗಳು ಕೂಡ ಏನು ಮಾಡ್ತಾರೆ ಗೊತ್ತಾ? ಅಯ್ಯೋ, ಅವನು ಯೇಸು ಸ್ವಾಮಿ ನಂಬಿದರೆ ಕೊಟ್ಬಿಡಿ, ಯೇಸು ಸ್ವಾಮಿನ ನಂಬಿದರೆ ಕೊಟ್ಬಿಡಿ, ಯೇಸು ಸ್ವಾಮಿ ನಂಬಿದರೆ ಕೊಟ್ಬಿಡಿ ಕೂಡುದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಆ ದೇಹಕ್ಕೆ ಗೌರವ ಕೊಡಿ, ಆ ರಕ್ತಕ್ಕೆ ಗೌರವ ಕೊಡಿ. ಯೇಸು ಸ್ವಾಮಿ ಸುರಿಸಿದಂಥ ರಕ್ತ ಸುಮ್ಮನೆ ಅಲ್ಲ ಪ್ರಿಯರೇ. ತನ್ನ ಜೀವವನ್ನೇ ಪರಲೋಕದ ಅಂಥ ಸುಖವನ್ನು ಬಿಟ್ಟು ನನ್ನ ದೇವರು ಈ ಲೋಕಕ್ಕೆ ಬಂದು ನನಗೋಸ್ಕರ ನಿನಗೋಸ್ಕರ ಕಷ್ಟಪಟ್ಟು ಅವರು ಸತ್ತು 3 ದಿವಸ ಎದ್ದು ಬಂದು ಆ ರಕ್ತವನ್ನು ಸುರಿಸಿದ ಸಂಕೇತವಾಗಿ ನಾವು ಇವತ್ತು ತೆಗೆದುಕೊಳ್ತಾ ಇದ್ದೀವಿ. ಇದು ಲೆಕ್ಕ ಪ್ರಕಾರ ನಾವು ಕೂಡಿ ಬಂದಾಗಲೆಲ್ಲ ತಗೋಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಯಾವ ಥರ ತಗೋಬಾರ್ದು ಗೊತ್ತಾ? ದೀಕ್ಷಾ ಸ್ನಾನ ಕಂಪಲ್ಸರಿ ಆಗಿರಲೇಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಇದ್ದಾರೆ, ಪಾಪಕ್ಕೋಸ್ಕರ ಸತ್ತಿರೋದೇ ದೀಕ್ಷಾ ಸ್ನಾನದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಮೇಜು ತಗೋಬಿಟ್ರೆ ರಕ್ಷಣೆ ಇಲ್ಲ. ಹಲೋ, ದೇವರ ವಾಕ್ಯದಲ್ಲಿ ರೋಮಪುರ 10:9-10 ಪ್ರಕಾರ ಏನು ಮಾಡೋದು ಗೊತ್ತಾ? ಯೇಸುವನ್ನು ದೇವರು ಸತ್ತವರಗಳಿಂದ ಎಬ್ಬಿಸಿದನ್ನು ನಂಬಿದರೆ ಮಾತ್ರ ರಕ್ಷಣೆ.
ಅದೇ ಬೇರೆ ಇದೇ ಬೇರೆ. ಆದರೆ ಇದು ಆಶೀರ್ವಾದಕ್ಕೆ ತಡೆಯಾಗಿ ನಿಮ್ಮನ್ನು ನ್ಯಾಯ ತೀರ್ಪು ಒಳಗೆ ಎತ್ಕೊಂಡು ಹೋಗ್ಬಿಡ್ತದೆ. ನ್ಯಾಯ ತೀರ್ಪಿನ ಹೊರಗೆ ಹೋಗ್ಬಿಡ್ತದೆ ಇದು. ಅದಕ್ಕೋಸ್ಕರ ಬಿ ಕೇರ್ಫುಲ್. ಯಾರು ಕೂಡ ಕೈ ಹಾಕಬೇಕಿದ್ರೆ ಯೋಚನೆ ಮಾಡಿ ಕೈ ಹಾಕಿ. ಹಾಗೇನೆ ಕೈ ಹಾಕದೇ ಇದ್ರೂ ಕೂಡ ನಿಮಗೆ ದೇವರ ರಕ್ತದಲ್ಲಿ ದೇಹದಲ್ಲಿ ಪಾಲು ಯಾರು ತಗೊಳ್ಳೋದಿಲ್ಲೋ ಅವರಿಗೆ ಪರಲೋಕದಲ್ಲೂ ಕೂಡ ಪಾಲಿಲ್ಲ ಅಂತಲೇ ಯೇಸು ಹೇಳೋದು. ಆದರೆ ಯೋಹಾನದಲ್ಲಿ ಓದಿದ್ರಲ್ಲ ಪ್ರಿಯರೇ, ಏನಂತ ಓದಿದ್ರಿ? ನನ್ನ ರಕ್ತದಲ್ಲಿ ಯಾರು ಪಾಲ್ದಾರರಾಗೋದಿಲ್ಲೋ ಅವನಿಗೆ ನನ್ನಲ್ಲಿ ಪಾಲಿಲ್ಲ, ಯಾವನ ದೇಹದಲ್ಲಿ ಪಾಲಿಲ್ವೋ ಅವನಿಗೆ ಪಾಲಿಲ್ಲ. ಹಾಗಾದರೆ ದಯವಿಟ್ಟು ಇವತ್ತೇ ಬದಲಾವಣೆ ಆಗಿ ದೀಕ್ಷಾಸ್ಥಾನ ತೆಗೆದುಕೊಳ್ಳಿ ಪ್ರಯತ್ನ ಮಾಡಿ. ತಮಾಷೆ ಆಡೋಕೆ ಹೋಗಬೇಡಿ. ಈ ಲೋಕದಲ್ಲಿ ನಿಮಗೆ ಅದ್ಭುತ ಆಗ್ತದೆ, ಈ ಲೋಕದಲ್ಲಿ ಸೂಚಕರಾಗ್ತದೆ. ದೀಕ್ಷಾಸ್ಥಾನ ಅಂತ ಹೇಳೋದು ಮತಾಂತರ ಅಲ್ಲ ಪ್ರಿಯರೇ. ದೀಕ್ಷಾಸ್ಥಾನ ಅಂತ ಹೇಳೋದು ಏನು ಗೊತ್ತಾ? ಇವತ್ತು ದೊಡ್ಡ ಜನಗಳು ಏನು ಗೊತ್ತಾ, ಮತಾಂತರ ತಿಳ್ಕೊಂಡಿದ್ದಾರೆ. ಮೊನ್ನೆ ನಮ್ಮ ರಾಜಮಂಟಿಯವರು ಸೊಸೆ ಕೇಳಿದ್ರು, ನೀವು ಆ ಕಡೆಗೆ ಹೋದ್ರಿ, ನಮ್ಮ ಅತ್ತೆನೇ ನೀವು ಮತಾಂತರ ಮಾಡಿದ್ದು ಯಾಕೆಂದರೆ ಅವತ್ತು ಸೀರೆಲ್ಲ ಥರ ಕೇಳಿದ್ರೆ ಅವತ್ತು ಮತಾಂತರ ಆಯ್ತಲ್ಲ ಅದು ಹೇಳಿದ್ರು. ನಾನು ಹೇಳಿ ಅಲ್ಲ ಕಣವ, ಅದು ಜಾತಿ ಭೇದ ಅಲ್ಲ ಕಣವ, ಅದು ಪಾಪಕ್ಕೋಸ್ಕರ ಸತ್ತು ದೇವರಿಗೋಸ್ಕರ ಎದ್ದು ನಿಂತಿರೋದು ಕಣವ ಅಂತ ಹೇಳಿದಾಗ ಆಗ ಅವಳು ತಲೆಗೋಯ್ತು. ನೀವು ಹೋಗೋದನ್ನೇ ಕಾಯ್ತಾ ಇದ್ಬಿಟ್ಟು ನಾನು ಹಿಡ್ಕೊಬಿಟ್ರವಳು. ನೀವು ಮತಾಂತರ ಮಾಡಿದ್ದೀರಾ ಅಂತ ಹೇಳಿದ್ರು. ದೀಕ್ಷಾಸ್ಥಾನ ಕೊಟ್ಟ ಮೇಲೆ ಮತಾಂತರ ಅಲ್ಲ ಅಂತೇಳಿ. ದೀಕ್ಷಾಸ್ಥಾನ ದಯವಿಟ್ಟು ಮತಾಂತರ ಅಲ್ಲ ಪ್ರಿಯರೇ. ಇದು ನಿಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುವಂಥದ್ದು. ಅಂದರೆ ಪಾಪಕ್ಕೋಸ್ಕರ ನಾನು ಸಾಯ್ತೀನಿ ಅಂತ ನಿಮ್ಮ ಕೈಯಿಂದ ಪ್ರತಿಜ್ಞೆ ಮಾಡಿಸ್ಕೊಳ್ಳೋಂಥದ್ದು. ಬಾಂಡ್ ಬರ್ಸ್ಕೊಂಡಂಗೆ, ದೇವ್ರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಂಗೆ. ಈಗ ತಾನೇ ಕರಾರು ಪತ್ರಗಳೆಲ್ಲ ಬಂದಿರೋದು. ಮೊದಲು ಅಜ್ಜಂದ್ರ ಕಾಲದಲ್ಲಿ ಕರಾರು ಪತ್ರ ಇರಲಿಲ್ಲ. ಒಂದು ಸಲ ನಾಡಿಗೆಲ್ಲ ಮಾತಾಡಿದ್ಮೇಲೆ ಆ ಮಾತೇ ಮುತ್ತು, ಮಾತೇ ಶಾಸನ, ಮಾತೊಂದು ಶಾಸನ. 10,000 ರೂಪಾಯಿ ಕೊಡ್ತೀನಿ ಕಾಣಪ್ಪ ಅಂದರೆ ಕೊಟ್ಟೇ ಕೊಡ್ತಿದ್ರು. ನಿನ್ನ ಮಗಳ ನನ್ನ ಮಗನಿಗೆ ತಂದ್ಕೊಳ್ತೀನಿ ಅಂದರೆ ತಂದೆ ತರ್ತಿದ್ರು. ಅದು ಏನೇ ಆಗ್ಬಿಟ್ರು ಕೂಡ, ಅವ್ನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ನೊಂಡಾಗ್ಬಿಟ್ರು ಕೂಡ ಅವ್ನಿಗೆ ಕರೆದ್ಬಿಟ್ಟು ಅವನಿಗೆ ಕಟ್ತಿದ್ರು. ಯಾಕೆ? ಮಾತು ತಪ್ಪಾರ್ದು ಅಂತ ಹೇಳಿ. ಗೊತ್ತಾಯ್ತು? ಯಾಕೆಂದರೆ ಹಾಕಾದ್ರೆ ಮಾತೇ ಬಾಂಡ್ ಆಗಿತ್ತು. ಹಾಗೇನೆ ಇವತ್ತು ದೇವರಿಗೆ ಒಂದು ಬಾಂಡ್ ಯಾವುದು ಗೊತ್ತಾ? ನೀನು ಪಾಪಕ್ಕೋಸ್ಕರ ಸಾಯ್ತೀನಿ, ದೇವರಿಗೋಸ್ಕರ ಜೀವಿಸ್ತೀನಿ ಅಂತ ಹೇಳಿ ಮಾತ್ರ ಒಂದು ಬಾಂಡ್ ಆಗಿದೆ, ಅದು ದೀಕ್ಷಾಸ್ಥಾನ. ಅಲ್ಲಲ್ಲಿಯ ಪಾಪಕ್ಕೋಸ್ಕರ ಸಾಯಿದ್ದೇನೆ ಮಾತ್ರ ಕರ್ತನ ಮೇಜಿ ಕೈ ಹಾಕಬಾರ್ದು ಪ್ರಿಯರೇ. ಇವತ್ತು ಪಾಪದಲ್ಲೇ ಇದ್ದುಕೊಂಡು ಕೈ ಹಾಕಿದಾಗ ನೀವು ನ್ಯಾಯ ತೀರ್ಪುಗಳಿಗಾಗ್ಬಿಡ್ತೀರಾ. ಅಲ್ಲಲ್ಲಿಯ ನೀವು ಚೆನ್ನಾಗಿ ನೀವು ವಿವೇಚನೆ ಮಾಡಿ ಕರ್ತನ ದೇಹಕ್ಕೂ ಮತ್ತು ರಕ್ತಕ್ಕೂ ಗೌರವ ಕೊಟ್ಟು ತಗೊಂಡ್ರೆ ನಿಮಗೆ ಡಬ್ಬಲ್ ಆಶೀರ್ವಾದ. ಅವತ್ತು ಸೈತಾನನ ಸ್ವರ ಕೇಳ್ಬಿಟ್ಟು ಆದಾಮ ಏನು ಮಾಡ್ದ? ಹಣ್ಣು ತಿಂದ್ಬಿಟ್ಟ. ಅವತ್ತೇ ಪಾಪದಲ್ಲೇ ತಿಂದ್ಬಿಟ್ಟ ಅವನು. ಇವತ್ತು ಬೋಧನೆ ಮಾಡಿದ್ರೆ ಗೊತ್ತಾ? ಪಾಪಿಗಳಿಗೋಸ್ಕರ ಕೊಡಿ. ಅವ್ರ ಪಾಪ ಪರಿಹಾರಕ್ಕೋಸ್ಕರನೇ ಕೊಟ್ಟಿರೋದು. ಹೌದಪ್ಪ, ಪಾಪ ಪರಿಹಾರಕ್ಕೋಸ್ಕರನೇ ಕೊಟ್ಟಿರೋದು. ಆದರೆ ಪಾಪನೇ ಒಪ್ಪಿಕೊಳ್ಳೋದಿರತ್ತ ಪುಣ್ಯಾತ್ಮಂದ್ರಿಗೆ ಕೊಡೋಕ್ಕಾಗುತ್ತಾ? ಯೋಚನೆ ಮಾಡಿ. ಪಾಪನೇ ಒಪ್ಕೊಂಡಿಲ್ಲ, ಕೊಡೋಕ್ಕಾಗುತ್ತಾ? ಹಾಲೆಲೂಯಾ, ಪ್ರೈಸ್ ಲಾರ್ಡ್. ಏನೆಲ್ಲ ಕಾಲ ಬಂದ್ಬಿಡ್ತು ಗೊತ್ತಾ? ಎಂತೆಂಥ ಬೋಧನೆಗಳು ಬಂದ್ಬಿಡ್ತು ಗೊತ್ತಾ? ನೀನು 2 ಸಹ ಬಂದ ರಕ್ಷಣೆ ಹೊಂದ್ಕೊಬಿಟ್ಲು. ಏಸು ನಂಬಿಡ್ತಾರೆ, ತಗೊಬಿಡು ಮಗಳೇ. ಆ ತಗೊಂಡವನಿಗೂ ಪ್ರಾಬ್ಲಮ್ ಇದೆ. ಆದರೆ ಅವನು ಈ ಲೋಕದಲ್ಲಿ ತುಂಬ ಆರೋಗ್ಯದಲ್ಲಿರ್ತಾನೆ, ತಗೊಂಡವ್ರು ತುಂಬ ಆರೋಗ್ಯದಲ್ಲಿರ್ತಾರೆ. ಕೊನೆಗೆ ಬರ್ತದೆ ನ್ಯಾಯ ತೀರ್ಪು. ಅದಕ್ಕೆ ನಾನು ಹೇಳ್ತಾರೆ ಪ್ರಿಯರೇ, ಇದಕ್ಕೆ ಗೌರವಿಸಿ ತಗೊಳ್ಬೋದು. ಗೌರವ ಏನು? ದೀಕ್ಷಾಸ್ಥಾನ. ಈಗ ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾಯಿದ್ದೀನಿ. ನಾನು ಈ ಥರ ಪ್ಯಾಂಟ್ ಶರ್ಟಲ್ಲಿ ಹೋದ್ರೆ ನನಗೆ ಡ್ಯೂಟಿ ಕೊಡ್ತಾರಾ? ಏನು ಹಾಕಬೇಕು? ಕೇಳಿಸ್ತಾ ಇಲ್ಲ. ಯೂನಿಫಾರ್ಮ್ ಯಾಕೆ ಹಾಕಬೇಕು? ಒಂದು ಕೆಲಸದ ಒಂದು ಗೌರವಕ್ಕಲ್ವ? ನಿಜ ಅಲ್ವಾ? ಕೆಲಸದ ಗೌರವಕ್ಕೋಸ್ಕರ ತಾನೆ. ಹಾಗೆ ನೀನು ದೇವರಿಗೆ ಗೌರವ ಕೊಡ್ತಾಯಿದ್ದೀನಿ ಅಂತಂದರೆ ನೀನು ಪಾಪಕ್ಕೋಸ್ಕರ ದೀಕ್ಷಾಸ್ಥಾನ ಮಾಡಿ ಸಾಯಬೇಕು. ಅದೇ ಗೌರವ. ನೀನು ಅದರಲ್ಲೇ ಗೌರವ ಕೊಡದೆ ಬಂದ್ಬಿಟ್ಟು ಇಲ್ಲಿ ತಿನ್ನಕ್ಕಿದು ಊಟ ಅಲ್ಲ ಪ್ರಿಯರೇ. ಅಲ್ಲಲ್ಲಿಯ ನನ್ನ ದೇವರಿಗೆ ಗೊತ್ತಿದೆ, ಅವತ್ತು ತಿಂದು ಪಾಪ ಮಾಡಿದ್ರು, ಇವತ್ತು ನಾನು ತಿಂದೇ ಪರಿಹಾರ ಕೊಡ್ತೀನಿ ಅಂತೇಳಿ. ಅಲ್ಲಲ್ಲಿಯ ಅವತ್ತು ತಿಂದು ಪಾಪ ಮಾಡಿದ್ದಕ್ಕೆ ಇವತ್ತು ತಿಂದು ಪರಿಹಾರ ಆಗಿದ್ರೆ ಇದನ್ನು ಪಾಪದಲ್ಲೇ ತಿನ್ನಿಸ್ತಾ ಇದ್ದಾರೆ. ಇನ್ನು ನೋಡ್ತಾ ಇದ್ದೀನಿ ಪ್ರಿಯರೇ, ಕೆಲವೊಂದು ಸಭೆಗಳಲ್ಲಿ ಅವನು ಹೊರಗಡೆ ಬೀಡಿನ ಪುಕ ಅಂತ ಸೇರ್ತಾ ಇರ್ತಾನೆ, ಅವನು ಕರ್ತನ ಮೇಜಿ ಕೈ ಹಾಕ್ತಿರ್ತಾನೆ. ಪಾಸ್ಟ್ರಿಗೆ ಗೊತ್ತಿದ್ರು ಕೂಡ ಪಾಸ್ಟ್ರ್ ಖಂಡಿಸ್ತಾ ಇಲ್ಲ. ಯಾಕಂತ? ಕಾಣಿಕೆಗೋಸ್ಕರ. ಅಲ್ಲಲ್ಲಿಯ ವೈಭಿಚಾರದಲ್ಲಿ ಇರ್ತಾರೆ, ಕಣ್ಣಾರೆ ಕಂಡಿರ್ತೀವಿ, ಹೋಗಿ ಪಾಸ್ಟ್ರ್ ಹೇಳಿರ್ತೀವಿ, ಯೇಸು ಸ್ವಾಮಿ ಸೂಳೆಲ್ಲ ಕ್ಷಮಿಸಿದ್ದಾರೆ ಅಂತೇಳಿ. ಇವಳಿಗೆ ಸೂಳೆದಾಗಿದೆ ಲೈಸೆನ್ಸ್ ಕೊಡೋದು. ಯಾವುದೋ ವಾಕ್ಯನ ಹೆಂಗೆಂಗೆ ತಗೊಂಡೋಗ್ಬಿಡೋದು. ಯೇಸು ಸ್ವಾಮಿ ಸೂಳನ್ನು ಕ್ಷಮಿಸಿದರೆ ಕಣ್ರಿ, ನೀವೇನು ಕ್ಷಮಿಸಿದಿರಕ್ಕೆ ಕರ್ತನ ಮೇಜಲ್ಲಿ ಕೈ ಹಾಕಮ್ಮ. ಹಲ್ಲೆಲೂಯಾ. ಇನ್ನೂ ಬಿಡುಗಡೆ ಆಗದಿರೋರು ದಯವಿಟ್ಟು ಕೈ ಹಾಕಬೇಡಿ.
ಇದು ಬಿಡುಗಡೆಗೋಸ್ಕರನೇ ನಮ್ಮ ಯೇಸು ಸ್ವಾಮಿ ರಕ್ತ ಸುರಿಸಿರೋದು. ಬಂಧನದಿಂದ ಬಿಡುಗಡೆ ಆಗಬೇಕು ಅಂದರೆ ನಮಗೆ ರಕ್ಷಣೆ ಕೊಟ್ಟಿದ್ದು. ಇನ್ನು ಬಂಧನದಲ್ಲಿ ಇದ್ಕೊಂಡು ನಾವು ತಗೋಬೇಕಾಗಿಲ್ಲ ಪ್ರಿಯರೇ. ಇವತ್ತು ತಪ್ಪಾದ ಬೋಧನೆಗಳು ಬಂದಿದೆ. ಪಾಪಿಗಳು ತಗೋಬೋದು. ದಯವಿಟ್ಟು ತಗೋಕೋಬೇಡಿ. ಜನಗಳ ಬೋಧನೆ ಕೇಳಬೇಡಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಮೇಲೆ ಈ ಕರ್ತನ ಮೇಜಿನ ಸುಮ್ಮನೆ ಕೊಡ್ತಾ ಇಲ್ಲ ಪ್ರಿಯರೇ. ಸುಮ್ಮನೆ ಕೊಡೋದಲ್ಲ, ಹುಚ್ಚು ಬಂದಂಗೆ ಕೊಡೋದಲ್ಲ. 26ನೇ ವಾಕ್ಯ ಓದಿ ಮಗಳೇ. 1:26 ಏನು ಬರ್ದೆ ನೋಡಪ್ಪ. 1:26 ಓದಿ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸುತ್ತೀರಿ. ಪ್ರಸಿದ್ಧಪಡಿಸೋದಕ್ಕೋಸ್ಕರ ನಾವು ತಿನ್ಬೇಕಪ್ಪ. ಏಸಪ್ಪ, ನನಗೋಸ್ಕರ ನಿನ್ನ ದೇಹ ಛಿದ್ರ ಆಯ್ತಪ್ಪ. ನನ್ನ ಪಾಪಕ್ಕೋಸ್ಕರ ನಿನ್ನ ದೇಹ ಆ ಕಲ್ವಾರಿ ಶಿಲ್ಬೆಯಲ್ಲಿ ಜಡಿಯಲ್ಪಡ್ತು ಸ್ವಾಮಿ, ಜಜ್ಜಲ್ಪಡ್ತು ಸ್ವಾಮಿ. ನೀ ನನಗೋಸ್ಕರ ರಕ್ತ ಸುರಿಸಿದೆಪ್ಪ ಹೇಳಿ ಅವರನ್ನು ಪ್ರಸಿದ್ಧಿಪಡಿಸೋದಕ್ಕೋಸ್ಕರ ಈ ರೊಟ್ಟಿಯನ್ನು ಮತ್ತು ಈ ರಸನ ತಗೊಳ್ತೀವಿ ಪ್ರಿಯರೇ. ಇದು ಮನುಷ್ಯರನ್ನು ಪ್ರಸಿದ್ಧಿಪಡಿಸೋದಕ್ಕೋಸ್ಕರ, ಪಾಸ್ಟರ್ಗಳನ್ನು ಪ್ರಸಿದ್ಧಿಪಡಿಸೋದಕ್ಕೋಸ್ಕರ ಅಲ್ಲ. ಇದು ಒಂದು ಪದ್ಧತಿ ಅಲ್ಲ. ಇದು ನಾವು ಆ ದೇವರಾದ ಯೇಸು ಕ್ರಿಸ್ತನು ನಮಗೋಸ್ಕರ ಮನುಷ್ಯನಾಗಿ ಬಂದು ಸತ್ತಿರೋದನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ನಾವು ಇದು ಕೈ ಹಾಕ್ತಿದ್ವಿ. ಹಾಗಂದ್ಯಾ ಇಲ್ಲಿ ಎಷ್ಟು ಜನ ಬರ್ತದೆ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸ್ತೀರಿ. ಆಗ ನೀವು ಎಷ್ಟು ಸಲ ಬಂದು ತಗೊಳ್ತೀರೋ ಅಷ್ಟೇ ಒಳ್ಳೇದು ಪ್ರಿಯರೇ. ಅವತ್ತು ಅದನ್ನು ತಗೋಬೇಡ ಅದನ್ನು ತಗೋಬಿಟ್ಟ ಆದಮ್ಮ. ಇವತ್ತು ತಗೊಳ್ಳಿ, ಎಷ್ಟು ಸಲ ಬಂದರೂ ತಗೊಳ್ಳಿರ್ತಾರೆ. ದಿನಕ್ಕೆ 3 ಸಲ ತಗೊಂಡ್ರು ತೊಂದರೆ ಇಲ್ಲ. ಹಲ್ಲೆಲೂಯಾ. ವಾರಕ್ಕೆ 1 ಅವರ್ತಿ ಚರ್ಚಲ್ಲಿ ಕೊಟ್ಟರು ತೊಂದರೆ ಇಲ್ಲ. ಇವತ್ತು ಕಂಡೀಷನ್ ಆಗಿಬಿಟ್ಟಿದೆ. ತಿಂಗಳ ಪ್ರಥಮ ಭಾನುವಾರ ಕರ್ತನ ಭೋಜನ ಬೋರ್ಡ್ ಬೇರೆ, 2ನೇ ವಾರ, 3ನೇ ವಾರ, 4ನೇ ವಾರ ಪೋಯ. ಹಲ್ಲೆಲೂಯಾ. ಕೂಡಿ ಬಂದಾಗೆಲ್ಲ ತಗೋಬೋದು. ಹಲ್ಲೆಲೂಯಾ. ಆ ತಗೊಳ್ಳಂಥವ್ರು ಮಾತ್ರ ಕೆಳಗಡೆ 27ನೇ ವಾಕ್ಯ ಪ್ರಕಾರ ಅಯೋಗ್ಯವಾಗಿ ತಗೊಂಡ್ರೆ ನ್ಯಾಯ ತೀರ್ಪು ಗ್ಯಾರಂಟಿ. ಇವತ್ತು ಏನಾಗಿದೆ ಗೊತ್ತಾ, ದ್ರಾಕ್ಷ ರಸ ಮತ್ತು ರೊಟ್ಟಿಗೆ ಬೆಲೆನೇ ಇಲ್ಲ ಕಣ್ರಿ. ಯೇಸು ಸ್ವಾಮಿ ರಕ್ತ ದೇಹಕ್ಕೆ ಬೆಲೆನೇ ಇಲ್ಲ. ಇಷ್ಟ ಬಂದಂಗೆ ಕೊಡ್ತಾಯಿದ್ದಾರೆ, ಇಷ್ಟ ಬಂದಂಗೆ ತಗೊಳ್ತಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಬೇಜಾರಾಗ್ತದೆ ಗೊತ್ತಾ. ಕೊಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕು, ತಗೊಳ್ಳೋನು ಭಾಳ ಕೇರ್ಫುಲ್ ಆಗಿರಬೇಕು. ಅವನು ಪಾಪದಲ್ಲೇ ಇನ್ನು ತುಪ್ಕ ಅಂತ ಬೀಳ್ತಾದ್ರೆ ದಯವಿಟ್ಟು ತಗೊಳ್ಳೋಕೆ ಹೋಗಬಾರದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ನೀವು ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸ್ತಾರೆ. ಬರೋವರೆಗೂ ನಾವು ಮಾಡ್ಬೇಕಂತ ಪ್ರಿಯರೇ. ಹಲ್ಲೆಲೂಯಾ. ತಿನ್ನಬೇಡ ಅಂತ ಹೇಳಿದ್ನ ತಿಂದು ಸಾಪ ತಗೊಂಡ, ತಿನ್ನು ಅಂತ ಹೇಳಿದ್ನ ತಿಂತಾ ಇಲ್ಲ. ಇವತ್ತು ಜನಗಳು ಇದ್ರ ಬದಲಿಗೆ ಬ್ಯಾಡದ್ರದೆಲ್ಲ ತಿಂತಿದ್ದಾರೆ. ಅಲ್ಲಮ್ಮ, ಮನುಷ್ಯನಿಗೆ ಮಾಡಲಿಕ್ಕೆ ಆಗದೇ ಇರೋಂಥ ಕೆಲಸ ಯಾವುದು ಗೊತ್ತಾ? ತಿನ್ನಬೇಡ ಅಂತ ಹೇಳಿದ್ರೆ ಹೇಳಿ, ತಿಂದೇ ತಿಂತಾನೆ. ಕಾಯಿಲೆಗಾರನಿಗೆ ಅದ್ರ ಗಂಜಿ ಎದುರು ಕೊಡಲೇಬೇಕು ಅವನಿಗೆ. ತಿನ್ನಬೇಡಾದ್ರೆ ತಿಂದೇ ತಿಂತಾನೆ. ಆದರೆ ಅದೆಲ್ಲ ತಿನ್ಬೋದಂತೆ. ದೇಹನ ಹಾಳು ಮಾಡೋಂಥ ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಅದಂತೆ ಇದಂತೆ ಏನೋ ತಿಂತಾನಂತೆ. ಇಲ್ಲಿ ಬಂದು ಕರ್ತನ ಮೇಲೆ ಕೈ ಹಾಕಿದ್ರೆ ಮಾತ್ರ ಆಗೋದಿಲ್ಲ. ನೋಡಿದ್ರ? ಹಲೋ, ಕೇಳಿಸ್ತಾ ಇದೆಯಾ? ಪಿಜ್ಜಾ, ಬರ್ಗರ್, ಗೋಬಿ ಮಂಚೂರಿ, ಪಾನ್ ಮಂಚೂರಿ ಎಲ್ಲ ತಿಂದ್ಕೊಂಡು ಮಾಡ್ಕೊಂಡು ಬರಬಾರ್ದು ರೋಗ ಬರ್ಸ್ಕೊಂಡು ಸಾಯ್ತಾರೆ. ಇದು ಜೀವ ಕೊಡ್ತಾ ಕಣಯ್ಯ. ಇದಕ್ಕೆ ಬನ್ರಿ, ನಿಮ್ಮ ಪಾಪನ ಒಪ್ಕೊಬಿಟ್ಟು ತಗೊಳ್ಳಿದ್ರೆ ತಗೊಳ್ತಾಯಿಲ್ಲ. ಯಾಕೆ? ಪಾಪ ಒಪ್ಕೊಳ್ಳೋಕೆ ಮನಸ್ಸಿಲ್ಲ ಕಣ್ರಿ. ಪಾಪನ ಹಲ್ಲೆಲೂಯಾ. ಅದೇ 26 ವಾಕ್ಯ ಹೋದ ಮಗಳ. ನೀವು ಈ ರೊಟ್ಟಿಯನ್ನು ತಿಂದು ಆ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ನೀವು ರೊಟ್ಟಿಯನ್ನು ತಿಂದು ಆ ಪಾತ್ರೆ ಪಾನ ಮಾಡುವಷ್ಟು ಸಾರಿ, ಎಷ್ಟು ಸಲ ನೀವು ತಿಂಗಳಿಗೆ ಬಂದು ತಿಂತೀರೋ ಅಷ್ಟು ಸಲ ನೀವು ಯೇಸು ಸ್ವಾಮಿನ ಪ್ರಸಿದ್ಧಿಪಡಿಸಿದಾಗೆ. ಹಲ್ಲೆಲೂಯಾ. ಎಷ್ಟು ಸಲ ತಿಂತೀರೋ ಅಷ್ಟು ಸಲನೂ ಯೇಸು ಸ್ವಾಮಿನ ಪ್ರಸಿದ್ಧಿಪಡಿಸಿದಾಗೆ. ನೀವು ಯಾವಾಗ ಬಂದು ತಿನ್ನೋದಿಲ್ವೋ ಅವತ್ತು ನೀವು ಯೇಸು ಸ್ವಾಮಿನ ಅವಮಾನ ಪಡಿಸಿದಾಗೆ. ಅದೇನು ಮಾಡೋದು? ಇವತ್ತು ನಾವೀಗ ಇಲ್ಲಿ ಬಿಟ್ಟು ನಾವೀಗ ಮೂಗರಲ್ಲಿ ಕೂಡ ಅಲ್ಲಿ ಪ್ರಾರ್ಥನೆಗೆ ಹೋಗ್ಬೇಕು. ಅವರೆಲ್ಲ ಇವತ್ತು ಇರಬೇಕಾಗಿತ್ತು, ಭಾಳ ಚೆನ್ನಾಗಿತ್ತು.
ಇದು ಮೂಗರಲ್ಲೂ ಕೂಡ ನಾವು ಪ್ರಾರ್ಥನೆಗೆ ಹೋಗಬೇಕಾಗಿದೆ. ಅವರೆಲ್ಲ ಟೀಮ್ ಅಲ್ಲೇ ಇದ್ದಾರೆ. ಇವತ್ತು ಅವರೆಲ್ಲ ಇದ್ದಿದ್ರೆ ಈ ವಾಕ್ಯ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲೂ ಕೂಡ ಕೆಲವೊಂದು ಜನ ತಗೊಳ್ತಾ ಇಲ್ಲ, ಹಿಂದೆ ಮುಂದೆ ಮಾಡ್ತಾರೆ. ಅವರಿಗಿರೋದು ಸೂಚನೆ ಏನು ಗೊತ್ತಾ? ನೀ ಸೇರಿ ಬರೋಷ್ಟು ಸಾರಿ ನೀ ತಗೊಂಡ್ರೆ ನೀನು ಕ್ರಿಸ್ತನ ನಾಮ ಪ್ರಸಿದ್ಧಿ ಪಡಿಸ್ದಾಗೆ. ಇಲ್ವಾ ನೀನು ಕ್ರಿಸ್ತನ ನಾಮನ ಅವಮಾನ ಮಾಡ್ದಂಗೆ ಪ್ರಿಯರೇ. ಹಾಂ, ಪಾಪ ಒಪ್ಕೋ, ತಗೋ, ಪಾಪ ಒಪ್ಕೋ. ದೀಕ್ಷಾದಾನ ಆಗಿದ್ದಾನೆ. ಅಪ್ಪ ಸ್ವಾಮಿ, ನನ್ನ ಕೈಲಿ ಗೊತ್ತಿಲ್ದಾನೆ ಪಾಪ ಆಗೋಯ್ತು ಸ್ವಾಮಿ, ನಾನು ತಗೊಳ್ತಾ ಇದ್ದೀನಿ. ಪಾಪದಲ್ಲಿ ಬಿದ್ದು ಸಾಯ್ತಾ ಇದ್ರೆ ತಗೋಬೇಡಿ. ದೀಕ್ಷಾಸ್ಥಾನ ಆಗಿದ್ರು ಕೂಡ ಬಿಟ್ಟು ಬಿಡುವಂಥ ಪಾಪ. ನಿನ್ನೆ ನಿಮ್ಮ ಸೊಸೆ ಜೊತೆ ಜಗಳ ಆಗಿರ್ತದೆ, ನಿಮ್ಮ ಗಂಡ ಜೊತೆ ಜಗಳ ಆಗಿರ್ತದೆ. ಅಪ್ಪ ತಪ್ಪಾಯ್ತು ಅಂತ ಕೇಳ್ಕೊಂಡು ಇನ್ನು ಮುಂದಕ್ಕೆ ಮಾಡೋದಿಲ್ಲ ಅಂತ ದೃಢ ಪ್ರತಿಜ್ಞೆ ಮಾಡಿ ಒಪ್ಕೊಂಡು ತಗೊಳ್ರಿ. ಹಳೇ ಪಾಪನೆಲ್ಲ ನೆನೆಸ್ಕೊಂಡು ಬಂದಿದ್ದಾರೆ. ನಿಮಗೆ ನೆನೆಸ್ಕೊಂಡಂಗೆ ಬಂದರೆ ನಿಮಗೆ ಈ ವರ್ಷ ಇಡೀ ತಗೊಳಕ್ಕಾಗೋದಿಲ್ಲ. ನಿಮ್ಮ ಆಯಸ ಮುಗಿರು ತರಿಸ್ಕೊಳ್ಳೋದಿಲ್ಲ. ಯಾಕತ್ತಾ ಒಂದಾದ್ರೂ ಬಾಕಿ ಉಳಿದೋಗ್ಬಿಡ್ತದೆ. ಟೋಟಲಾಗಿ ಪಾಪಗಳನ್ನ ಅಂತ ಹೇಳಿ ಸಾಕು. ಅಪ್ಪ ನನ್ನ ಪಾಪಗಳನ್ನ ಕ್ಷಮಿಸ್ಬಿಡಪ್ಪ. ನಾನು ನಿನ್ನ ರಾಜ್ಯಕ್ಕೆ ಸೇರೋದಕ್ಕೋಸ್ಕರ, ನಿನ್ನ ದೇಹದಲ್ಲಿ ಪಾಲುದಾರನಾಗೋದಕ್ಕೋಸ್ಕರ, ನಿನ್ನ ರಕ್ತದಲ್ಲಿ ಪಾಲುದಾರನಾಗೋಸ್ಕರ ನಾನು ಇದಕ್ಕೆ ಕೈ ಹಾಕ್ತಿದ್ದೀನಪ್ಪ. ನನ್ನನ್ನು ಕ್ಷಮಿಸು ಕರ್ತನೆ. ನಿನ್ನ ರಕ್ತದ ಬಲ, ನಿನ್ನ ದೇಹದ ಬಲದಿಂದ ನನ್ನನ್ನು ಶುದ್ಧೀಕರಣ ಮಾಡೋದು ಹೇಳಿ. ನನ್ನ ದೇವರು ಈ ರಕ್ತದ ಮೂಲಕ ನಿನ್ನ ಶುದ್ಧೀಕರಣ ಮಾಡ್ತಾರೆ. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ. ಯೇಸುವಿನ ರಕ್ತವನ್ನು ನಿಮ್ಮ ತಲೆಯ ಮೇಲೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅಪ್ಪ ನಿನ್ನ ರಕ್ತದಿಂದ ನನ್ನ ಶುದ್ಧೀಕರಣ ಮಾಡೋದು ಹೇಳಿ. ನಿನ್ನ ರಕ್ತದಿಂದ ಶುದ್ಧೀಕರಣ ಮಾಡೋದು ದಿನನಿತ್ಯ ಕೇಳ್ರಿ. ಹಲ್ಲೆಲೂಯಾ. ಕೊರೋನಾ ಬಂದಾಗ ಏನಾಯಿತು? ಅಪೊಸ್ತಲರ ಕಥೆ 2ನೇ ಅಧ್ಯಾಯ ಪ್ರಕಾರ ಮನೆಗಳಲ್ಲಿ ರೊಟ್ಟಿ ಮುರಿಯುವಂಥ ಪರಿಸ್ಥಿತಿ ಬಂತು. ಅದಕ್ಕೊಂದು ಚಿಕ್ಕ ಸಾಕ್ಷಿ ಹೇಳ್ತೀನಿ. ಹುಣಸೂರಲ್ಲಿ ಸುರೇಶ್ ಪಾಸ್ಟರ್ ತಗೊಂಡು ಒಬ್ಬರಿದ್ದಾರೆ. ನಮ್ಮ ಸಭೆ, ನಮ್ಮಲ್ಲಿ ಆವಾಗ ನಾವು ಜೋಸೆಫ್ ಅಂಗಲ್ ಸಭೆಯಲ್ಲಿದ್ದೆ. ನನ್ನ ಹೆಂಡತಿ ಕೊರೋನಾ ಬಂದು ಫುಲ್ ಕಷ್ಟಪಡ್ತಾಯಿದ್ಲು. ಕೊನೆಗೆ ನಂಬಿಕೆಯಿಂದ ನಿಮ್ಮ ಮನೇಲಿರೋ ರೊಟ್ಟಿನ ತಗೊಳ್ಳಿ, ನೀರನ್ನು ಸ್ವಾಮಿ ದ್ರಾಕ್ಷಾರಸ ಮಾಡಿದಾರಲ್ವ, ಪ್ರಾರ್ಥನೆ ಮಾಡಿ ತಗೊಂಡು ಹೇಳಿ ಪ್ರಾರ್ಥನೆ ಮಾಡಿದಾಗ ಹೇಳು, ನಂಬಿಕೆಯಿಂದ ಹೇಳಿ ತಗೊಂಡ ತಕ್ಷಣ ಸುಸ್ತು ಪರಿಹಾರ ಎಲ್ಲ ಆಗೋಯ್ತು ಗೊತ್ತಾ. ಒಂದು ಸಾಯಂಕಾಲ ಸಾಕ್ಷಿ ಹೇಳ್ತಾರೆ, ರೀ ನಾನು ಅವ್ರು ಹೇಳ್ದಂಗೆ ಮಾಡ್ದೆ ಪರಿಹಾರ ಆಗೋಯ್ತು ಹೇಳಿ. ನಂಬಿಕೆಯಿಂದ ಸತ್ಯ ಪ್ರಕಾರ ಪಾಪವನ್ನು ಬಿಟ್ಟು ನೀವು ಕರ್ತನ ಮೇಜು ಗೌರವ ಕೊಡ್ರಿ ನೀವು. ಹಲ್ಲೆಲೂಯಾ. ಮನೆಗಳಲ್ಲಿ ರೊಟ್ಟಿ ಬರೆಯುವಂಥ ಪರಿಸ್ಥಿತಿ ಬಂತು. ಇವತ್ತೇನು ಗೊತ್ತಾ, ತಿಂಗಳಿಗೆ ಒಂದ್ಸಲ ಆಲಯಕ್ಕೆ ಬರಬೇಕು. ನಿಜ, ಆಲಯದಲ್ಲಿ ಸಭಾಪಾಲಕರೇ ರೊಟ್ಟಿನ ಕೊಡಬೇಕು. ಯಾಕಂತ ಕುರುಬನೇ ತಾನೆ. ಅವತ್ತು ಸಮೃದ್ಧಿಯಾಗಿ ಕುರುಬ ಕೊಟ್ಟ. ಅಲ್ಲಿಂದ ಯಥೇಚ್ಛವಾಗಿ ತಿನ್ನು, ಈ ಮರದ ಹಣ್ಣನ್ನು ಮಾತ್ರ ತಿನ್ನಬೇಡ ಅಂತ ಹೇಳ್ದ. ಹಾಗೇನೆ ಇವತ್ತು ಸ್ವಾಮಿ ಹೇಳ್ತಾರೆ, ಯಥೇಚ್ಛವಾಗಿ ತಿನ್ನು, ಸೇರಿ ಬಂದಾಗೆಲ್ಲ ತಿನ್ನು, ಆದರೆ ನನ್ನ ಮಾತ್ರ ನೆನೆಸ್ಕೋ. ಅಲ್ಲೆಲ್ಲಯ್ಯ, ಇಷ್ಟೇ ಕಂಡೀಷನ್ ಇದೆ ಕಂಡು. ಇದಕ್ಕೇನು ಹುಟ್ಟು ಬಯಸು ಮಾಡಬೇಕಾಗಿಲ್ಲ. ಬರೀ ದೀಕ್ಷಾಸ್ಥಾನ ಆಗಿರೋರೆ ಪಾಪನ ಒಪ್ಕೊಳ್ಳಿ, ಬನ್ನಿ, ಕೈ ಹಾಕಿ ಆ ಪಾಪನ ಬಿಟ್ಬಿಡಿ. ಪುನಃ ಕಂಟಿನ್ಯೂ ಮಾಡೋದಾದ್ರೆ ದಯವಿಟ್ಟು ತಗೋಬೇಡಿ. ಅಲ್ಲೆಲ್ಲಯ್ಯ, ಕಂಟಿನ್ಯೂ ಮಾಡೋದು ತಗೊಳಕ್ಕೆ ಹೋಗ್ಬೇಡಿ. ತಗೊಳ್ಳೋದೇ ಇದ್ದರೆ ನೀನು ಯೇಸು ಸ್ವಾಮಿಗೆ ಅವಮಾನ ಪಡಿಸ್ದಂಗೆ ಗೊತ್ತಾ. ನೀವು ಪ್ರಸಿದ್ಧಿ ಪಡಿಸುತ್ತೀರಿ ಅಂತ ಬರ್ತಿದೆ. ಸೇರಿಕೊಂಡು ಬಂದಾಗೆಲ್ಲ ಪ್ರಸಿದ್ಧಿ ಪಡಿಸಿರಿ ಅಂತ ಹೇಳಿದಾಗ, ನೀವು ಯಾವಾಗ ಸೇರಿ ಬಂದಾಗ ತಗೊಳ್ಳಿಲ್ವೋ, ನೀವು ಅಲ್ಲಿ ಏನೋ ಒಂದು ರೀತಿಯಲ್ಲಿ ಕ್ರಿಸ್ತನ ನಾಮನ ಅವಮಾನ ಪಡಿಸ್ತಾ ಇದ್ದೀರಾ, ಸೈತಾನನ ನಾಮನ ಪ್ರಸಿದ್ಧಿ ಪಡಿಸ್ತಾ ಇದ್ದೀರಾ ಅಂತ ಅರ್ಥ. ಎಷ್ಟು ಬೇಜಾರಾಗ್ತಾ ಗೊತ್ತಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ಕೊಲೋಸಿ 2:15 ಪ್ರಕಾರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಜಯ ಪಡೆದು ಆ ಜಯವನ್ನು ನಿನಗೆ ಕೊಟ್ಟಿದ್ದಾರೆ ಪ್ರಿಯರೇ. ಇನ್ನು ಸೈತಾನ ನಮ್ಮನ್ನು ಮೋಸ ಮಾಡಲಿಕ್ಕೆ ಆಗೋದಿಲ್ಲ, ಸೈತಾನ ನಮ್ಮನ್ನು ವಂಚಿಸಲಿಕ್ಕೆ ಆಗೋದಿಲ್ಲ. ನಾವು ಯೇಸುವಿನ ರಕ್ತದಲ್ಲಿ ಆಲ್ರೆಡಿ ಪಾಲ್ದಾರರಾಗ್ಬಿಟ್ಟಿದ್ದೀವಿ, ಯೇಸುವಿನ ದೇಹದಲ್ಲಿ ಪಾಲ್ದಾರರಾಗಿದ್ದೀವಿ. ನಮ್ಮ ವಿರುದ್ಧವಾಗಿ ಸೈತಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ನನ್ನ ದೇವರು ಒಳ್ಳೆಯ ಕುರುಬ, ಸೈತಾನವನ್ನು ಮುಟ್ಟದಂಗೆ ಕಾಯ್ತಾನೆ. ಕುರಿಗಳನ್ನು ಕುರುಬ ಯಾವ ಥರ ಹುಲಿ ಚಿರತೆಗಳು ಬಂದು ದಾಳಿ ಮಾಡಬಾರ್ದು ಅಂತ ಕಾಯ್ತಾನೋ, ಅದೇ ಥರದಲ್ಲಿ ನನ್ನ ದೇವರು ಕೂಡ ಸೈತಾನ ಮತ್ತು ಸೈತಾನ ಶಕ್ತಿಗಳು ನಿಮ್ಮನ್ನು ಮುಟ್ಟದ ಹಾಗೆ ಈ ರಕ್ತದ ಬಲ ನಿಮ್ಮನ್ನು ಕಾಯ್ತದೆ, ಈ ದೇಹದ ಬಲ ನಿಮ್ಮನ್ನು ಕಾಯ್ತದೆ ಕಣ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ನೀವು ಪ್ರತಿ ಸಲ ಕೂಡಿ ಬಂದಾಗ ಕರ್ತನ ಮೇಜಿಗೆ ಕೈ ಹಾಕಿದಾಗ ರೊಟ್ಟಿ ತಗೊಂಡಾಗ ನೀವು ಹೇಳಬೇಕು, ಸೈತಾನ ನೀನು ಸೋತೆ ಕಣಯ್ಯ, ನಾನು ಗೆದ್ದೆ ಅಂತ ತಗೋಬೇಕು. ಇದೇನು ಗೊತ್ತಾ, ಭಯ ಪಟ್ಕೊಂಡು ತಗೊಳ್ಳೋದು. ಅಪ್ಪ ನಾನು ಪಾಪ ಮಾಡ್ಬಿಟ್ಟು ಅಳ್ತಾ ತಗೊಳ್ಳೋದು, ಹೆಂಗೆಂಗ ತಗೊಳ್ಳೋದು, ಹುಚ್ಚು ಬಂದ ತಗೊಳ್ಳೋದು, ಮೈ ಮೇಲೆ ಪವಿತ್ರತೆ ಬಂದ್ಬಿಟ್ಟಾಗ ಹಿಂಗೆಲ್ಲ ಕುಣಿದಾಡ್ಕೊಂಡು ತಗೊಳ್ಳೋದು. ಹುಚ್ಚು ಕಂಡ್ರೆ ಅದೆಲ್ಲ ಸುಳ್ಳು. ನೀವು ತೆಗಿಯೋ ಒಂದು ಮಾತು ಹೇಳಿ, ಅಪ್ಪ ನಿನ್ನ ದೇಹದಲ್ಲಿ ನಾ ಪಾಲ್ದಾರಾಗಿದ್ದೀನಿ, ನಿನ್ನ ರಕ್ತದಲ್ಲಿ ನಾ ಪಾಲ್ದಾರಾಗಿದ್ದೀನಪ್ಪ,
ಇವತ್ತು ಸೈತಾನ ಸೋತೋದಪ್ಪ, ನಾನು ಗೆದ್ದುಬಿಟ್ಟಪ್ಪ ಅಂತೇಳಿ ಸಂತೋಷವಾಗಿ ತಗೊಳ್ರಿ. ಭಯ ಪಟ್ಕೊಂಡು ತಗೋಬೇಡಿ, ಪಾಪನ ಒಪ್ಕೊಬಿಡ್ರಿ, ತಕ್ಷಣ ಪರಿಹಾರ. ಆದರೆ ಮುಂದಕ್ಕೆ ಮಾಡಕ್ಕೆ ಹೋಗ್ಬೇಡಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾವು ಸ್ತೋತ್ರ ಇರಲಿ. ಈಗ ಸ್ವಲ್ಪ ಭಾಗ ನಾನು ಮುಗಿಸ್ತಾ ಇದ್ದೀನಿ. ಇವತ್ತು ರೊಟ್ಟಿ ರಸ ಇದಕ್ಕೆ ಬೆಲೆ ಕೊಡ್ತಾ ಇಲ್ಲ ಪ್ರಿಯರೇ. ಆಗಿನ ಕಾಲದಲ್ಲಿ ರಸ ಮತ್ತು ರೊಟ್ಟಿನ ಯಾವ ಥರ ಮಾಡ್ತೀರಿ ಗೊತ್ತಾ? ಈ ರೊಟ್ಟಿನ ಮತ್ತು ರಸನ ಮಾಡೋ ರೀತಿ ಯಾವ ಥರ ಗೊತ್ತಾ ಪ್ರಿಯರೇ? ಇವತ್ತು ಫ್ಯಾಕ್ಟ್ರಿಗಳಲ್ಲಿ ರಸ ಮಾಡ್ಕೋತಾ ಇರ್ತಾರೆ. ಇಲ್ಲ ಪ್ರಿಯರೇ, ಅಂಥರೋದಲ್ಲ. ಅದಕ್ಕೆ ದ್ರಾಕ್ಷ ರಸಕ್ಕೆ ಯಾಹೀಲ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಇನ್ನೊಂದು ಸಲ ವಿವರಣೆ ಕೊಡ್ತೀನಿ ಪ್ರಿಯರೇ. ಕೈಯಿಂದ ಕಿವುಚಿನೇ ದ್ರಾಕ್ಷ ರಸ ಮಾಡಬೇಕು. ಕೈಯಿಂದ ಕಿವುಚುವಾಗ ಆ ಬ್ಲ್ಯಾಕ್ ದ್ರಾಕ್ಷಿ ಇದೆಯಲ್ವ, ಅದು ಕೈಯಲ್ಲಿ ಸಿಕ್ಕಾಕೊಳ್ಳೋದಿಲ್ಲ, ಜಂಪ್ ಆರೋಗ್ತಾ ಇರ್ತದೆ. ಯಾಕೆಂದೇಳಿ ಅದು ಲೊಳ್ಕೊ ಜಾರ್ತಾ ಇರ್ತದೆ. ಅದನ್ನು ಕಿವುಚುವಾಗ ನಮ್ಮ ಬೆರಳುಗಳೆಲ್ಲ ಸುಸ್ತಾಗ್ಬಿಡ್ತದೆ, ಬೆರಳುಗಳೆಲ್ಲ ನಾವು ಹೊತ್ಕೊಬಿಡ್ತದೆ. ಅದನ್ನೇ ಹಿಂಡಿ ಅದರ ಬೀಜವನ್ನು ಬೇರ್ಪಡಿಸಿದರೆ ಆ ಪಾಪವನ್ನು ಬೇರ್ಪಡಿಸ್ತೀವಿ. ಅದರಿಂದ ಬೀಜ ಮತ್ತು ಸಿಪ್ಪೆನ ನಾವು ಬೇರ್ಪಡಿಸ್ಬಿಡ್ತೀವಿ. ಅದೇ ಏನು ಗೊತ್ತಾ, ನನ್ನ ದೇಹದಲ್ಲಿರ್ತಕ್ಕಂಥ ಪಾಪನ ನಾನು ಹೊರಗಡೆಗೆ ಹಾಕ್ತಾ ಇದ್ದೀನಿ ಅಂತೇಳಿ. ಅಲ್ಲಿಂದ ಕೊನೆಗೆ ನನ್ನ ದೇವರ ದೇಹನ ಕೂಡ ಇದೇ ಥರ ಹಿಂಡಲ್ಪಡ್ತಂದು ನಾವು ಹಿಂಡ್ತೀವಿ. ದ್ರಾಕ್ಷರಸನ ಹಿಂಡಲ್ಪಟ್ಟು ಹೊರಗಡೆ ಬಂದಿರ್ತಕ್ಕಂಥ ಪ್ಯೂರ್ ಜ್ಯೂಸೇ ದ್ರಾಕ್ಷರಸ ಆಗಿರ್ತದೆ. ಹಲ್ಲೆಲೂಯಾ. ಹಣ್ಣನ್ನು ಹಿಂಡಿದಾಗ ಪ್ಯೂರ್ ಜ್ಯೂಸ್ ಹೆಂಗೆ ಬರ್ತದೋ ಹಂಗೆ ನನ್ನ ಯೇಸು ಸ್ವಾಮಿಯ ದೇಹನ ನಮಗೋಸ್ಕರ ಹಿಂಡಿದಾಗ ನಮಗೆ ಪರಿಶುದ್ಧವಾದಂಥ ರಕ್ತವೆಂಬ ಜ್ಯೂಸ್ ಬಂತು ಕಣ್ರಿ. ಇದರಲ್ಲಿ ನಾವು ಪಾಲ್ದಾರ ಆಗಲೇಬೇಕು. ಆ ಹಿಂಡಿ ಮಾಡಬೇಕು. ಇವತ್ತು ಏನಾಗ್ತದೆ ಗೊತ್ತಾ, ಫ್ಯಾಕ್ಟ್ರಿಗಳಲ್ಲಿ ಮಾಡಿರ್ತಕ್ಕಂಥದ್ದನ್ನೇ ಮಾಡ್ತಾ ಇದ್ದಾರೆ. ಒಂದು ಎರಡನೇದು, ಎಲ್ಲ ಸೀಸನ್ಗಳಲ್ಲೂ ನಮ್ಮ ಇಲ್ಲಿ ದ್ರಾಕ್ಷಿ ಸಿಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಮಿಷಿನ್ಗಳಲ್ಲಿ ಮಾಡ್ತಾರೆ. ಆದರೆ ಇಸ್ರೇಲ್ ದೇಶದಲ್ಲಿ ನೀವು ಸ್ಟ್ಯಾಂಪಲ್ಲಿ ನೋಡಿರ್ಬೋದು. ಸ್ಟ್ಯಾಂಪಲ್ಲಿ ನೋಡಿ, ನೀವು ನೋಡಿರ್ಬೋದು, ಒಬ್ಬ ಆ ಕಡೆ ಬಡಿಗೆ ಹಿಡ್ಕೊಂಡಿರ್ತಾರೆ, ಇನ್ನೊಬ್ಬ ಈ ಕಡೆ ಬಡಿಗೆ ಹಿಡ್ಕೊಂಡು ಒಂದೇ ಬಡಿಗೆ ಮಧ್ಯದಲ್ಲಿ ದ್ರಾಕ್ಷಿ ಗುಂಚಲ್ಲಾಗಿ ಒಂದು ಸ್ಟ್ಯಾಂಪ್ ಇದೆ ಗೊತ್ತಾ? ನೋಡಿದ್ದೀರಾ ಯಾರಾದರೂ? ಮುಂದೆ ಒಬ್ಬ ಹಿಂದೆ ಬಿಡ್ಕೊತಾನೆ. ಆಳ ಹತ್ರ ದ್ರಾಕ್ಷಿ ಗೊಂಚಲು ಕಣಮ್ಮ. ಇಲ್ಲಿ ದ್ರಾಕ್ಷಿ ಗೊಂಚಲು ಇದ್ದರೆ ಇಷ್ಟುದ್ದ, ಜಾಸ್ತಿ ಇಷ್ಟುದ್ದ. ಅಲ್ಲಿ ಆಳ ಹತ್ರ ದ್ರಾಕ್ಷಿ ಗೊಂಚಲು ಬಿಡೋಂಥ ಜಾಗ. ಇಸ್ರೇಲ್ ದೇಶ ದ್ರಾಕ್ಷಿಗೆ ಏಳಿ ಮಾಡಿಸೋ ಜಾಗ ಆಯಿತಾ? ಅಲ್ಲಿ ಕಿವುಚ್ಬಿಟ್ಟು ಮಾಡಬೇಕು. ಒಂದು ಎರಡನೇದು, ರೊಟ್ಟಿನ ಯಾವ ಥರ ಮಾಡೋ ಗೊತ್ತಾ? ಜೋಳ ತಪ್ಪಿದ್ರೆ ಗೋಧಿಯಿಂದ ಮಾಡಬೇಕು. ಯಾಕೆ ಜೋಳ ಮತ್ತು ಗೋಧಿಯಿಂದ ರೊಟ್ಟಿ ಮಾಡಬೇಕಂದ್ರೆ, ದೇವರು ತಿಳಿಸಿರ್ತಕ್ಕಂಥ ಅದು. ಇವತ್ತು ಏನಾಗ್ತದೆ ಗೊತ್ತಾ, ಜೋಳ ಮತ್ತು ಗೋಧಿನ ಹೆಂಗೆ ಮಾಡ್ಬೇಕಂದ್ರೆ ಅದು ಉಳಿ ಬರಬಾರ್ದು. ರೊಟ್ಟಿ ಕಲಸಿದ ತಕ್ಷಣವೇ ರೊಟ್ಟಿ ಮಾಡಿ ತಂದುಬಿಡ್ಬೇಕು ನಾವು. ಅರ್ಥ ಮಾಡ್ಕೊಳ್ಳಿಲ್ಲ? ಹಲೋ, ಕಲಸಿದ ತಕ್ಷಣವೇ ರೊಟ್ಟಿ ಮಾಡಬೇಕು, ಉಳಿ ಬರೋಕ್ಕೆ ಬಿಡಬಾರ್ದು. ಇವತ್ತು ನಾವು ಕೊಡ್ತಾರಂಥ ರೊಟ್ಟಿ ಏನಾಗಿದೆ ಗೊತ್ತಾ, ಉಳಿ ಬಂದು ಎಷ್ಟು ದಿವಸ ಇರ್ತದೋ ಗೊತ್ತಿಲ್ಲ. ಉಳಿ ಬಂದು ಎಷ್ಟು ದಿವಸ ಇರ್ತದೋ ಗೊತ್ತಿಲ್ಲ. ಈ ಒಂದು ಕರ್ತನ ಮೇಜಿಗೆ ನಾವು ಕೈ ಹಾಕುವಾಗ 2 ಹಬ್ಬನ ನಾವು ಮಾಡ್ದಂಗೆ. ಇಸ್ರೇಲ್ರಿಗೆ 7 ಹಬ್ಬಗಳಿದೆ ಪ್ರಿಯರೇ. ಆ 7 ಹಬ್ಬದ ಬಗ್ಗೆ ನಾನು ಇನ್ಯಾವತ್ತಾದರೂ ಒಂದು ದಿವಸ ವಾಕ್ಯ ಕೊಡ್ತೀನಿ. ಸಾಧ್ಯವಾದರೆ ನೈಟ್ ಪ್ರೇಯರಿಗೆ ನಾವು ಸೇರಿ ಬರ್ತೀವಲ್ವ, ಶನಿವಾರ ದಿವಸ ಸೇರಿ ಬರ್ತೀವಲ್ಲ ನೈಟ್ ಪ್ರೇಯರಿಗೆ. ಆ ನೈಟ್ ಪ್ರೇಯರಿಗೆ ಎಷ್ಟು ಜನ ಬರ್ತೀರೋ ಅವರು ಭಾಗ್ಯವಂತರು. 7 ದಿವಸ ಹಬ್ಬದ ಬಗ್ಗೆ ನಾನು ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತೀನಿ. ಹಲ್ಲೆಲೂಯಾ. ನಾವು ಸಾಧ್ಯವಾದಷ್ಟು ನೈಟ್ ಪ್ರೇಯರ್ಗೆ ಎಲ್ಲರೂ ಬರ್ಲಿಕ್ಕೆ ಟ್ರೈ ಮಾಡಿ, ಬನ್ನಿ. ಯಾಕತ್ತ ಅವತ್ತು ನಾನು 7 ಹಬ್ಬಗಳ ಬಗ್ಗೆ ಸಾಧ್ಯವಾದರೆ ತಿಳಿಸ್ತೀನಿ. ಅಲ್ಲಿ 1ನೇ ಹಬ್ಬ ರಕ್ತ ಬಲಿ ಕೊಟ್ಟರು. ಅದು ವಿಮೋಚನೆ ಕಾಂಡದಲ್ಲಿ ಇದೆ, ನಾನು ವಿವರಿಸೋ ಟೈಮ್ ಇಲ್ಲ. ಆ ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಅವರ ಉಪದ ತಡಲಿಕ್ಕಾಗದೇ ದೇವರು ಏನು ಮಾಡ್ತಾರೆ ಗೊತ್ತಾ, ಯಾರ ಮನೆಯ ಬಾಗಿಲಿನಲ್ಲಿ ಪರಿಶುದ್ಧವಾದಂಥ ಕುರಿಯ ಒಂದು ರಕ್ತ ಹಾಕಲ್ಪಟ್ಟಿರ್ತದೋ ಅವರ ಮನೆನ ಮಾತ್ರ ನಾನು ಉಳಿಸ್ತೀನಿ, ಬಾಕಿ ಇರೋರ ಮನೆನ ನಾನು ಸಂಹಾರ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಆ ಇಸ್ರೇಲ್ ಮಕ್ಕಳಿಗೆ ಹೇಳ್ತಾರೆ, ದೇವರು ತನ್ನ ಮಕ್ಕಳಿಗೆ ಹೇಳ್ತಾರೆ, ನಿಮ್ಮ ಮನೆ ಬಾಗಿಲೆಲ್ಲ ಕುರಿದ ರಕ್ತ ಹಾಕ್ಬಿಡ್ತಾಳೆ. ಆ ಕುರಿದ ರಕ್ತ ಹಾಕ್ಬೇಕಾದ್ರೆ ಪ್ರಿಯರೇ, ಅದು ಒರಿಜಿನಲ್ ಕುರಿಯಾಗಿರಬೇಕು, ಅದು ಯಜ್ಞದ ಕುರಿಯಾಗಿರಬೇಕು, ದೇಹ ಭಿನ್ನ ಆಗಿರಬಾರ್ದು. ಅಂಥ ಕುರಿದ ರಕ್ತನೇ ಬೇಕು. ಕೊನೆಗೆ ಏನು ಮಾಡ್ತಾನೆ, ಸಂಹಾರಕನು ದೂತ ಬರ್ತಾನೆ. ಅವನು ಅದ್ರ ಒಳಗಡೆ ಪರಿಶುದ್ಧ ವ್ಯಕ್ತಿ ಇದ್ದಾನೆ, ಅವನು ಮನೆ ಬಿಟ್ಟು ಅಪರಿಶುದ್ಧಲ್ಲಿರೋ ಮನೆಯನ್ನು ಸಾಯಿಸ್ತೀನಿ ಅಂತ ಬರಲಿಲ್ಲ ಅವನು. ಅಲ್ಲಿ ಪಾಪಿಗಳಿದ್ದರು, ಒಳ್ಳೆಯವರಿದ್ದರು. ಆದರೆ ಆ ರೋಡಲ್ಲಿ ನಡ್ಕೊಂಡು ಹೋಗುವಾಗ ಯಾವ ಮನೆಗೆಲ್ಲ ರಕ್ತ ಹಾಕಿದೆಯೋ ಆ ಮನೆಯನ್ನೆಲ್ಲ ಬಿಟ್ಬಿಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಬಿಟ್ಬಿಡ್ತಾರೆ. ಅದು ಕಥೆ ನಾನು ಇನ್ನೊಂದು ಸಲ ನಿಮ್ಗೆ ಹೇಳ್ತೀನಿ. ಅದರೊಳಗೆ ಪಾಪಿನಿದ್ರು, ಪಾಪಿನೂ ಅವನ ದೇಹಕ್ಕೆ ಅವನ ಹೊಸಲಿಗೆ ರಕ್ತ ಹಾಕ್ಬಿಟ್ಟಿದ್ದ. ಹಾಗಾದರೆ ಇಲ್ಲಿ ಅದ್ರ ಸಂಕೇತ ಬರೋದಿಲ್ಲ ಪ್ರಿಯರೇ. ರಕ್ತ ನೋಡಿದಾಗ ಸೈತಾನ ಇರ್ತಾನೆ.
ರಕ್ತ ನೋಡಿದಾಗ ಸೈತಾನ ಇರ್ತದೆ. ಅದಕ್ಕೆ ಈ ರಕ್ತದಲ್ಲಿ ನೀವು ಪಾಲ್ದಾರಾದಾಗ ಸೈತಾನ ನಿಮ್ಮನ್ನು ಮುಟ್ಲಿಕ್ಕೆ ಭಯಪಡ್ತಾನೆ. ಸೈತಾನ ನಿಮ್ಮನ್ನು ಮುಟ್ಲಿಕ್ಕೆ ಏನು ಮಾಡ್ತಾನೆ? ಭಯಪಡ್ತಾನೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ದೀಕ್ಷಾಸ್ನಾನ ಆಗುವಲ್ಲಿವರೆಗೂ ನಿಮ್ಮ ಕುಟುಂಬದಲ್ಲಿ ಪ್ರಾಬ್ಲಮ್ಗಳು ಇದ್ದೇ ಇರ್ತದೆ. ಪ್ರಾರ್ಥನೆ ಮಾಡ್ತೀವಿ, ಪ್ರಾಬ್ಲಮ್ ಇದ್ದೇ ಇರ್ತದೆ. ಪ್ರಾರ್ಥನೆ ಬಲವಾಗಿ ನಿಲ್ಲಬೇಕಾದ್ರೆ ನಾವು ಅದನ್ನು ಮಾಡಲೇಬೇಕು ಪ್ರಿಯರೇ. ಕರ್ತನ ರಕ್ತದಲ್ಲಿ ನಾವು ಪಾಲ್ದಾರರಾಗಲೇಬೇಕು. ಇವತ್ತು ಏನಾಗ್ತಾ ಇದೆ ಗೊತ್ತಾ, ಇಷ್ಟ ಬಂದಾಗ ಜ್ಯೂಸ್ ಮಾಡ್ತಾರೆ. ಹೋಗ್ರಿ, ಜ್ಯೂಸ್ ಅಂತೂ ಸೀಸನಲ್ಲಿ ಸಿಗೋದಿಲ್ಲ, ಜ್ಯೂಸ್ ಬಾಟ್ಲು ತರೋಣ. ದೇವರಿಗೂ ನಮ್ಗೆ ಕಷ್ಟ ಆಗುತ್ತೆ. ರೊಟ್ಟಿ ಮಾಡುವಾಗಾದರೂ ಹೆಂಗೆಲ್ಲ ರೊಟ್ಟಿ ಬರ್ತಾಯಿದೆ ಗೊತ್ತಾ ಈಗ ಪ್ರಿಯರೇ? ರೊಟ್ಟಿನ ಆಗ್ಲೇ ಕಲಸಿ ಆಗ್ಲೇ ಮಾಡಬೇಕಾದ. ಹುಳಿ ಇಲ್ಲದ ರೊಟ್ಟಿ ಇದ್ದರೆ ಯೇಸು ಸ್ವಾಮಿ ಪಾಪ ಇಲ್ಲದವನು ಅಂತ ತೋರ್ಸೋಕ್ಕೆ. ಹುಳಿ ಇಲ್ಲ ಅಂದರೆ ಹುಳಿ ಪಾಪಕ್ಕೆ ಹೋಲಿಕೆ. ಯೇಸು ಸ್ವಾಮಿನೂ ಕೂಡ ಪಾಪ ಇಲ್ಲದವನು ಅಂತೇಳಿ ಆ ಹುಳಿ ಇಲ್ಲದ ರೊಟ್ಟಿನ ಮಾಡ್ತಾರೆ. ಎರಡನೇದು, ಐಗುಪ್ತ ದೇಶದಿಂದ ಅವರು ಕಾನಾನ್ ಕಡೆ ಪ್ರಯಾಣ ಮಾಡಬೇಕಿದ್ರೆ ಅವರಿಗೆ ಟೈಮ್ ಇರಲಿಲ್ಲ. ರೊಟ್ಟಿ ಮಾಡಿ ಹುಳಿ ಬರೆಸಿ ತಿನ್ನೋಕ್ಕೆ ಟೈಮ್ ಇರಲಿಲ್ಲ. ಆಗಲೇ ಕಲಿಸ್ಬೇಕು, ಆಗಲೇ ರೊಟ್ಟಿ ತಿನ್ಬೇಕು, ಆಗಲೇ ಓಡಬರ್ಬೇಕಾಯ್ತು. ಇಲ್ಲಾಂದರೆ ಹಿಂದುಗಡೆ ಸತ್ತುಗಳು ಬಂದುಬಿಡ್ತಿದ್ರು. ಆ ಕಾರಣಕ್ಕೋಸ್ಕರ ಹುಳಿ ಇಲ್ಲದ ರೊಟ್ಟಿನ ಅಲ್ಲಿ ಪ್ರಾರಂಭ ಆಗಿದ್ದವರು ಪ್ರಯಾಣದ ಸಮಯದಲ್ಲಿ. ಐಗುಪ್ತ ದೇಶದ ಪ್ರಯಾಣದ ಸಮಯದಿಂದ ಪ್ರಾರಂಭ ಆಯಿತು ಪ್ರಿಯರೇ. ಪ್ರಾರಂಭವಾಗಿ ಏನಾಯ್ತಂದರೆ ಅವರು ಅಲ್ಲಿ ಕಾನಾನ್ ತಲುಪುವಲ್ಲಿವರೆಗೆ ಶತ್ರುಗಳ ಭಯದಿಂದ ಏನು ಮಾಡಿದ್ರೆ ಟಕ 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 ಅಲ್ಲೇ ಕಲಿಸ್ಬಿಟ್ಟು ಅಲ್ಲೇ ಮಾಡ್ಕೊಂಡು ಅಲ್ಲೇ ತಿನ್ಕೊಬರ್ತಾರೆ. ಅದಕ್ಕೆ ಹುಳಿ ಇಲ್ಲದ ಹಬ್ಬದ ರೊಟ್ಟಿ ಮಾಡಿರೋದು. ಅದು ಇರಲಿ ಪ್ರಿಯರೇ, ಈ ರೊಟ್ಟಿನ ನಾವು ಎರಡನೇ ಹಬ್ಬನ ನಾವು ಆಚರಿಸ್ದಂಗೆ ಹುಳಿ ಇಲ್ಲದ ರೊಟ್ಟಿ. ಇವತ್ತು ಏನಾಗ್ತದೆ ಗೊತ್ತಾ, ಬನ್ನು ತಂದುಬಿಟ್ಟು ಕೊಡೋಂಥ ಚರ್ಚ್ಗಳು ಎಷ್ಟೋ ಇದೆ. ಬ್ರೆಡ್ ತಂದುಬಿಟ್ಟು ಕೊಡ್ತಾರೆ, ಅದು ಎಷ್ಟು ಹುಳಿಯಾಗಿರ್ತದೆ. ಅದು ಹುಳಿ ಬರದೇ ಇದ್ದರೆ ಅದು ಆ ಆಕಾರಕ್ಕೆ ಬರೋದೇ ಇಲ್ಲ. ಬ್ರೆಡ್ ದಪ್ಪ ಆಗಬೇಕಿದ್ರೆ, ಬನ್ನು ದಪ್ಪ ಆಗಬೇಕಿದ್ರೆ ಅದು ಹುಳಿ ಬರಲೇಬೇಕು. ಆಗ ಬ್ರೆಡ್ ಬನ್ನು ಮಾಡೋದು ತಪ್ಪು. ನಾನು ಹಾಸನದಲ್ಲಿ ಒಂದು ಚರ್ಚಿಗೆ ಹೋಗಿದ್ದೆ. ಹಾಸನ ಚರ್ಚಿಗೆ ಹೋದಾಗ ಅಲ್ಲಿ ದೊಡ್ಡ ಚಪಾತಿ ಪ್ಲೇಟಲ್ಲಿ ಮಾಡ್ಕೊಬೋದು. ಇದೇನಪ್ಪ ಇವನು ಈ ಥರ ಸ್ಟೈಲ್ ಮಾಡ್ತಾಯಿದ್ದಾಗ ನಿಜವಾಗಿ ನನಗೆ ಈಗ ಅರ್ಥ ಆಗ್ತಾಯಿದೆ. ಅವನು ಪ್ರಾರ್ಥನೆ ಮಾಡಿ ಅಲ್ಲಿ ರೊಟ್ಟಿನ ರೆಡಿ ಮಾಡಿ ಪ್ಲೇಟಿಗೆ ಹಾಕೊಂಡು ಬರ್ತಾಯಿದ್ದ. ಆ ರೊಟ್ಟಿ ರೆಡಿ ಮಾಡಿದಾಗ ಅಲ್ಲಿ ಏನು ಗೊತ್ತಾ, ಪಾಪ ಇಲ್ಲದ ಹುಳಿ ಇಲ್ಲ ಅಂತಂದರೆ ಅಲ್ಲಿ ಪಾಪ ಇಲ್ಲದ ಯೇಸುನ ಸೂಚಿಸ್ತದೆ. ಎರಡನೇದಾಗಿ ಅಲ್ಲಿ ಚಪಾತಿನ ಅಥವಾ ರೊಟ್ಟಿನ ಬೇಯಿಸ್ಬೇಕಾದ್ರೆ ತೂತಗಳಾಗ್ತವೆ ನೋಡಿ. ಆ ತೂತಗಳ ಸಂಕೇತ ಏನು ಗೊತ್ತಾ, ಯೇಸು ಸ್ವಾಮಿಯ ದೇಹ ನನ್ನ ಪಾಪಕ್ಕೋಸ್ಕರ ನಿನ್ನ ಪಾಪಕ್ಕೋಸ್ಕರ ಈ ಥರ ಛಿದ್ರ ಆಯಿತು ಅಂತ ತೋರಿಸೋದಕ್ಕೆ. ಅಲ್ಲಲ್ಲಿಯ ಆ ಕರ್ಗಾಗ್ಬಿಟ್ಟು ತೂತ ಬರ್ತಲ್ಲಪ್ಪ, ಅದು ಏನು ಗೊತ್ತಾ, ಅದರ ಅರ್ಥ ಯೇಸು ಸ್ವಾಮಿಯ ದೇಹ ನನಗೋಸ್ಕರ ನಿನಗೋಸ್ಕರ ಈ ಥರ ಸೀಳಲ್ಪಡ್ತು ಅಂತೇಳಿ. ಅಲ್ಲಲ್ಲಿಯ ಅಲ್ಲಿಂದ ನಾವು ಬೆಂಕಿಲಿ ಸುಡ್ತೀವಿ. ಅದನ್ನು ರೊಟ್ಟಿನ ತಗೊಂಡು ಬೆಂಕಿಲಿ ಸುಡಬೇಕು. ನಾವು ಬೆಂಕಿಲಿ ಸುಡಿದ್ರೆ ಅದು ಹೊಪ್ಪಳ ಬರೋದು. ಅದು ಏನರ್ಥ ಗೊತ್ತಾ, ನನಗೋಸ್ಕರ ನಿನಗೋಸ್ಕರ ಯೇಸು ಸ್ವಾಮಿ ನರಕಕ್ಕೆ ಹೋಗಿ ಸೈತಾನನನ್ನು ಸೋಲಿಸಿ ಬೀಗದ ಕೈಯನ್ನು ನನಗೆ ನಿನಗೆ ತಂದು ನನಗೆ ನಿನಗೆ ನರಕದ ಪಾಲಿಲ್ಲ, ಇನ್ನು ಸ್ವರ್ಗನ ಕೊಟ್ಟಂಥ ಸಂಕೇತ ಅದು. ಅರ್ಥ ಆಗ್ತಿದೆಯಾ? ಯೇಸು ಸ್ವಾಮಿ ನರಕಾಧಿಪತಿಯನ್ನು ಸೋಲಿಸಿ ನಾನು ನೀನು ನರಕಕ್ಕೆ ಹೋಗಬೇಕಾದ್ರೆ ತಪ್ಪಿಸೋದಕ್ಕೆ ಸಂಕೇತ ಈ ಒಂದು ಸುಡಲ್ಪಡುವಂಥ ರೊಟ್ಟಿ. ಅಲ್ಲಲ್ಲಿಯ ಹಾಗಾದರೆ ರೊಟ್ಟಿನ ಸುಟ್ಟೇ ಮಾಡಬೇಕು. ಇವತ್ತು ಇಸ್ರೇಲ್ ದೇಶದಲ್ಲಿ ರೊಟ್ಟಿನ ಸುಟ್ಟುಬಿಟ್ಟೇ ಮಾಡೋದು. ಆದರೆ ನಮ್ಮಲ್ಲೇನು ಗೊತ್ತಾ, ಬ್ರೆಡ್ ತಗೊಂಡೋಗಿ ಕೊಟ್ಬಿಡ್ತೀವಿ, ಬನ್ನು ತಗೊಂಡೋಗಿ ಕೊಟ್ಬಿಡ್ತೀವಿ. ಅದು ಹುಳಿ ಒಂದೆಷ್ಟು ದಿವಸ ಆಗಿರ್ತಾ ಗೊತ್ತಿಲ್ಲ, ಕೊಡಬಾರದು. ಅಲ್ಲಲ್ಲಿಯ ಅಲ್ಲಲ್ಲಿಯ ಹಾಗೇನೆ ತುಂಬ ಅರ್ಥಗಳಿದೆ ಪ್ರೇರೆ. ಇದ್ರ ಬಗ್ಗೆ ವಿವರಣೆ ಕೊಡೋದು ತುಂಬ ಲೇಟ್ ಆಗಿಬಿಡ್ತದೆ. ಬ್ರೆಡ್ನ ಬಗ್ಗೆ ಮತ್ತು ರಕ್ತದ ಬಗ್ಗೆ ತುಂಬ ವಿವರಣೆ ಇದೆ. ರಕ್ತಕ್ಕೆ ಆ ಒಂದು ದ್ರಾಕ್ಷರಸಕ್ಕೆ ಯಾಹೀನ್ ಅಂತ ಹೇಳ್ತಾರೆ. ಯಾವುದು ಅದ್ರ ಬಗ್ಗೆ ನಾನು ನಿಮಗೆ ವಿವರಣೆ ಕೊಡ್ತೀನಿ ಪ್ರಿಯರೇ. ಅದು ಯಾವ ಥರ ಮಾಡೋದು, ಯಾವ ಥರ ಮಾಡಿ ಕೊಡ್ತಾರೆ ಅಂತ ಹೇಳೋದ್ರ ಬಗ್ಗೆ. ಅಲ್ಲಲ್ಲಿಯ ಆದರೆ ಇದು ಇರಲಿ. ಈಗ ನಾನು ನಿಮಗೆ ಕೊನೆಯದಾಗಿ ಒಂದು ಮಾತಾಡ್ತೀನಿ ಪ್ರಿಯರೇ. ಈ ಒಂದು ಕರ್ತನ ಮೇಜಿನ ಭಾಗ ಎಲ್ಲರಿಗೂ ಕೂಡ ಅಲ್ಲ. ಇವತ್ತು ಸುಮಾರು ಚರ್ಚ್ಗಳಲ್ಲಿ ಕೊನೆಯದಾಗಿ ಮುಗಿಸ್ತಾ ಇದ್ದೀನಿ. ದೀಕ್ಷಾಸ್ಥಾನ ಕೊಡದೇನೆ ಕೊಟ್ಬಿಡ್ತಾರೆ. ಇವತ್ತು ನಾಳೆ ಬಂದವರು ಕೈ ಹಾಕಿದ್ದಾರೆ. ಆಗ ಯೇಸುಸ್ವಾಮಿ ರಕ್ತ ಸುರಿಸೋದಕ್ಕೆ ಮತ್ತು ಅವರು ದೇಹನ ತ್ಯಾಗ ಮಾಡಿದಕ್ಕೆ ಬೆಲೆ ಇಲ್ವಾ? ಮಾತಾಡಬೇಕು, ಬೆಲೆ ಇಲ್ವಾ? ನಿನ್ನೆ ಮೊನ್ನೆ ಬಂದರೂ ಕೂಡ ದ್ರಾಕ್ಷರಸ ಕೊಡುವಂಥ ಸಮಯಗಳು ಎಷ್ಟೋ ಇದೆ. ನನಗೆ ಬೇಜಾರಾಗ್ತದೆ. ಮತ್ತು ಪರಿಶುದ್ಧವಾಗಿ ಬರಬೇಕು ಅಂತ ಹೇಳ್ತಾರೆ. ಹೌದು, ಪರಿಶುದ್ಧವಾಗಿ ಯಾವಾಗಲೂ ಇರಬೇಕು ನಾವು, ನಿಜ. ಆದರೆ ಕರ್ತನ ಮೇಜಿಗೆ ಬಂದಾಗ ಮಾತ್ರ ಪರಿಶುದ್ಧ ಅಲ್ಲ, ಪ್ರತಿದಿನ ನಾವು ಪರಿಶುದ್ಧ ಆಗಿರಬೇಕು. ಇವತ್ತೇನು ಗೊತ್ತಾ, ಶುದ್ಧವಾಗಿ ಉಪವಾಸ ಇದ್ಕೊಂಡು ಬಿಳಿ ಸೀರೆ ಹಾಕ್ಕೊಂಡು ಬಿಳಿ ಶರ್ಟ್ ಹಾಕೊಂಡು ಬನ್ನಿ, ಒಳಗಡೆ ಇಷ್ಟು ಪಾಪ ಇದ್ರೂ ಪರವಾಗಿಲ್ವಾ? ತಪ್ಪು 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 ತಪ್ಪು. ಅವನಿಗೆ ಬೋಧನೆ ಮಾಡಬೇಕು.
ನೀನು ಶುದ್ಧವಾಗಿ ಅವತ್ತು ದಿವಸ ಮಾತ್ರ ಬರೋದಲ್ಲ, ಪ್ರತಿದಿನ ಪ್ರತಿ ಕ್ಷಣ ಯೇಸು ರಕ್ತದ ಗುಣ ನಿನ್ನಲ್ಲಿರಬೇಕು, ಯೇಸು ದೇಹದ ಗುಣ ನಿನ್ನಲ್ಲಿರಬೇಕು. ಯೇಸು ಯಾವ ಥರ ಪರಿಶುದ್ಧನಾಗಿದ್ರೋ ಹಾಗೆ ನೀನು ಪರಿಶುದ್ಧನಾಗಿರಬೇಕು ಅಂತ ಹೇಳಬೇಕು. ಹಲ್ಲೆಲೂಯಾ. ಇದು ಶುದ್ಧೀಕರಣದ ಸಂಕೇತ ಪ್ರಿಯರೇ. ಇದು ನಮ್ಮ ಪಾಪನ ತೊಳಿತದ ಪ್ರಿಯರೇ. ಹಾಗಾದರೆ ದೀಕ್ಷಾಸ್ಥಾನ ಆಗಿರ್ತಕ್ಕಂಥ ವ್ಯಕ್ತಿಗಳು ಭಯ ಪಡಬೇಡಿ. ಅಪ್ಪ ಕರ್ತನೆ, ನಾನು ಈ ಥರ ತಪ್ಪು ಮಾಡಿಬಿಟ್ಟೆ, ಇನ್ನು ಮುಂದಕ್ಕೆ ಈ ಥರ ತಪ್ಪು ಮಾಡೋದಿಲ್ಲ ಸ್ವಾಮಿ. ತಪ್ಪು ಮಾಡಿದಾಗೆ ನನ್ನ ಕಾಯಪ್ಪ ಅಂತ ಕೇಳಿ. ಯಾಕಂದ್ರೆ ತಪ್ಪು ಮಾಡೇ ಮಾಡ್ತೀವಿ, ಪುನಃ ನಾವು ಹೇಳ್ತೀವಿ, ಹೋಗಿ ಮಾಡ್ತೀವಿ, ಪಾಪಕ್ಕೆ ಲೈಸೆನ್ಸ್ ಕೊಡ್ತಾ ಇಲ್ಲ, ಪುನಃ ಓಡಿ ಬನ್ನಿ. ಪಾಪದ ಮೇಲೆ ಯಾರಿಗೆ ಭಯ ಇದೆಯೋ ಅವನು ಕೈ ಹಾಕ್ಬೋದು. ದೇವರ ಮೇಲೆ ಯಾರಿಗೆ ಪ್ರೀತಿ ಇದೆಯೋ ಅವನು ಕೈ ಹಾಕ್ಬೋದು. ದೇವರ ವಚನ ಏನು ತಿಳಿಸ್ತೋ ಅದ್ರ ಪ್ರಕಾರ ನಡೀತೀನಿ ಅಂತ ಯಾರು ದೃಢ ಪ್ರತಿಜ್ಞೆ ಮಾಡ್ತಿರೋ ಅವರು ಕೈ ಹಾಕ್ಬೋದು. ಬೇರೆ ಇವತ್ತು ಏನಾಗ್ತಿದೆ ಗೊತ್ತಾ? ಭಯನೇ ಇಲ್ಲ. ಕರ್ತನ ಮೇಜಿನ ಲೆಕ್ಕ ಪ್ರಕಾರ ಯಾರು ಕೊಡಬೇಕು ಗೊತ್ತಾ? ಕುರುಬ ಮಾತ್ರ ಕೊಡಬೇಕು. ಏನಾಗಿದೆ ಗೊತ್ತಾ? ಇವತ್ತು ಯಾರ್ಯಾರ ಕೈಲೋ ಕೊಡಿಸ್ತಾ ಇದ್ದಾರೆ. ಯಾಕೆಂದರೆ ಯೆಹೋವನು ನನಗೆ ಕುರುಬನು, ಕೊರತೆ ಪಡೋನು. ದೇವ್ರ ವಾಕ್ಯದಲ್ಲಿ ಬರ್ತಿದ್ದಾನೆ. 23 ಕೀರ್ತನೆ ಒಂದ್ಸಲ ಓದ್ಬಿಡು ಮಗಳೇ. ಕರ್ತನ ಮೇಜನ ಈಗ ಸಭೆ ದೊಡ್ಡದಾಗಿರೋ ಕಾರಣಕ್ಕೋಸ್ಕರ ಸೇವಕರ ಕೈಲಿ ಕೊಟ್ಟು ಕಳಿಸ್ತೀವಿ ನಾವು. ಯಾರ ಕೈಲಿ? ಸೇವಕರ ಕೈಲಿ ಕೊಟ್ಟು ಕಳಿಸ್ತೀವಿ. ಆದರೆ ಅವತ್ತಿನ ಒಂದು ಪದ್ಧತಿಯ ಪ್ರಕಾರ ಯೇಸು ಸ್ವಾಮಿ ಊಟ ಕೂತಾಗ ಅವ್ರು ತಕ್ಷಣ ಎಲ್ಲರೂ ಕೊಟ್ಬಿಡ್ತಾರೆ. ಕುರುಬ ಕುರಿಗಳನ್ನು ಮೇಯಿಸಬೇಕು. ಅಲ್ಲಲ್ಲಿಯ ಹಾಗೆ ಅಸಿಸ್ಟೆಂಟ್ ಕುರುಬರು ಕೂಡ ಕುರಿಗಳನ್ನು ಮೇಯಿಸ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಕೊಡಬೇಕಾಗಿರ್ತಕ್ಕಂಥದ್ದು ಕುರುಬ ಮಾತ್ರ. ಯಾಕಂದ್ರೆ ಓದಪ್ಪ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೋನು. ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರನ್ನು ಬೆಳಿಗ್ಗೆ ಬರಮಾಡುತ್ತಾನೆ. ನೋಡಿ, ಹಸುರುಗಾವಲಲ್ಲಿ ಮೇಯಿಸೋನು ಯಾರು ಗೊತ್ತಾ? ಕುರುಬ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಒಂದು ಕುರಿಯಮ್ಮ ಮೇಯಿದ್ರೆ ಅದು ಮೇಲ್ಗಡೆ ತುದಿ ಮೇಯೋದಿಲ್ಲ. ಮೇಯ್ದ ಮೇಲೆ ಬುಡ ಸಮೇತ ಕ್ಲೀನಾಗಿ ಮೇಯ್ತದೆ. ಇವತ್ತು ಇದು ಮೇಯ್ದು ಬಿಡ್ತಾ, ನಾಳೆ ಅಲ್ಲಿ ಜಾಗ ಇಲ್ಲ ಅದಕ್ಕೆ, ಅದು ಬೆಳೆದು ಬರಬೇಕದು. ಆವಾಗ ಏನಂದ್ರೆ ಕುರುಬ ಇವತ್ತು ಇಲ್ಲಿ ಮೇಯಿಸಾಯ್ತು, ನನ್ನ ಕುರಿಗಳೆಲ್ಲ ಭೂಮಿ ಮಟ್ಟ ಮೇಯ್ದಾಗಾಯ್ತು, ಇನ್ನೊಂದು ಕಡೆ ಎಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇರ್ತೇನೆ ಹಸಿರು ಹುಲ್ಲುಗಾವಲ ಕಡೆಗೆ. ಎಲ್ಲಿ ನೀರು ಸಿಗ್ತದೆ ಆ ನೀರಿನ ಜಾಗ ಕರ್ಕೊಂಡು ಹೋಗ್ತಾನೆ ಕುರುಬ. ಹಲ್ಲೆಲೂಯಾ. ಅಲ್ಲಿಂದ ತನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂಥ ನೀತಿ ಮಾರ್ಗದಲ್ಲಿ ನಡೀತಾನೆ. ಆ ಕುರುಬ ಅವನು ಪ್ರಾಣನ ಲೆಕ್ಕ ಹಾಕಿದ್ರೆ ಇವುಗಳನ್ನ ನಡೆಸ್ತಾನೆ. ಕೆಳಗಡೆ ಓದಪ್ಪ, 4ನೇ ವಾಕ್ಯ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀರು ಹತ್ತಿರವಿರುವುದರಿಂದ ಎದರನು. ನಾನು ಕೇಡಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಬರ್ತಿದೆ? ನಾನು ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರೋದ್ರಿಂದ ಕೇಡಿಗೆ ಎದರೇನು. ಕುರುಬ ಹತ್ತಿರದಲ್ಲಿ ಇರುವಲ್ಲಿವರೆಗೂ ಕುರಿಗಳು ಯಾವುದೇ ಕಾರಣಕ್ಕೂ ಭಯ ಪಡೋದಿಲ್ಲ. ಹಲ್ಲೆಲೂಯಾ. ಅವರಿಗೆ ಗ್ಯಾರಂಟಿ ಗೊತ್ತಿರ್ತದೆ, ನನ್ನ ಕುರುಬ ನನ್ನ ಕಾಯ್ತಾನೆ ಅಂತೇಳಿ. ಅವನು ಕುರಿಗಳ ಲೆಕ್ಕನ ದಣಿಗಳಿಗೆ ಕೊಡಲೇಬೇಕು. ಸಾಯಂಕಾಲ ಬೆಳಿಗ್ಗೆ ಎಷ್ಟು ಅಟ್ಟಿಸ್ಕೊಂಡು ಹೋಗಿರ್ತಾನೆ ಅಷ್ಟೇ ಕುರಿಗಳ ಲೆಕ್ಕ ಕೊಡಬೇಕು. ಹಾಗೆಯೇ ಒಬ್ಬ ಸಭಾಪಾಲಕ ಸಭೆಗೆ ಬರುವಂಥ ಪ್ರತಿಯೊಂದು ಕುರಿಗಳ ಲೆಕ್ಕ ಕೊಡಲೇಬೇಕು ದೇವರಿಗೆ. ಹಲ್ಲೆಲೂಯಾ. ನೀನು ಹತ್ತಿರದ ಕೇಡಿಗೆ ಎದುರನ್ನು ನಿನ್ನ ದೊಣ್ಣೆಯು ಕೋಲು ನನಗೆ ಧೈರ್ಯವನ್ನು ಕೊಡ್ತದೆ. ಹಾಗಾದರೆ ಈ ದೊಣ್ಣೆ ಮತ್ತು ಕೋಲು ಯಾಕೆಪ್ಪ? ಕುರಿ ಮೇಸದ ಕೈಲಿ ನೋಡಿದ್ದೀರ, ಸಾಮಾನ್ಯವಾಗಿ 2 ಇರ್ತದೆ, ದೊಣ್ಣೆ ಮತ್ತು ಕೋಲು. ದೊಣ್ಣೆ ಯಾಕೆ ನೋಡಿ? ಆ ದೊಣ್ಣೆ ತುದಿಲು ಒಂದಿಷ್ಟು ಚಾಕು ಕತ್ತಿ ಇರ್ತದೆ. ಅವನು ನೆಲದೆಲ್ಲ ಇದು ಮಾಡಿ ಆಡು ತಿನ್ನೋಂಥ ಕುರಿಗಳು ಮತ್ತು ಆಡುಗಳು ತಿನ್ನೋಂಥ ಮರ ಸಿಕ್ಕಿದ್ರೆ ಅವನು ಕತ್ತರಿಸಿ ಕೊಡ್ತಾನೆ. ನೋಡಿದ್ದೀರಾ? ಯಾಕಂದರೆ ಅದಾಯ್ತಾ, ಅದಕ್ಕೆ ಸೊಪ್ಪು ಸಾರು ಮಾಡಿಕೊಡೋದು. ನಿಜ. ಸೊಪ್ಪನ್ನು ಹಿಡ್ದಾಕಲಿಕ್ಕೆ ಅಲ್ವಾ? ಹಾಗೇನೆ ಉದ್ದ ದೊಣ್ಣೆ ಹಾಕೋತಾ ಅವನು ಕಾಡುಗಳ ಒಳಗಡೆ ಹೋಗ್ತಾ ಇರ್ಬೇಕಿದ್ರೆ ಆ ಕುರಿಗಳಿಗೆ ಮುಳ್ಳುಗಳು ತಗೊಳ್ಬಿಟ್ಟು ಗಾಯ ಆಗಬಾರ್ದು ಅಂತೇಳಿ ಅವನೇನು ಉದ್ದ ದೊಣ್ಣೆ ಇದ್ರೆ ಅದರಲ್ಲಿ ಹೊಡಿತಾನೆ. ಮುಳ್ಳನ್ನು ಹೊಡೆದು ಜಾಗ ಮಾಡಿಕೊಂಡು ರೋಡ್ ಮಾಡಿಕೊಟ್ಟು ಅವನು ಮುಂದ್ಗಡೆ ನಡೆಸ್ತಾನೆ. ಈಗೇನು ಗೊತ್ತಾ, ಎಲ್ಲ ಸಿಟಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗೋದಿಲ್ಲ. ಸಿಟಿ ಆಗ್ಬಿಟ್ಟು ನಮ್ಮ ಊರಿಗೆ ಬನ್ನಿ, ನಿಮ್ಗೆ ಕಾಡು ರುಚಿ ತೋರಿಸ್ಕೊಡ್ತೀನಿ. ದೊಣ್ಣೆ ಎತ್ಕೊಂಡು ಬಳಿತೀವಿ, ಇಲ್ಲ ಮಚ್ಚೆ ಎತ್ಕೊಂಡು ಹೀಗೆ ಹೊಡ್ಕೊಂಡು ನಮ್ಮ ಕೈಯಲ್ಲಿರೋ ಮಚ್ಚಿಷ್ಟು ಇರ್ತದೆ. ಆ ಮಚ್ಚೆ ನೀವು ಹೊಡ್ಕೊಂಡು ರೋಡ್ ಮಾಡ್ಕೊಂಡು ಹೋಗ್ತೀವಿ ನಾವು. ಇವನೇನು ಮಾಡ್ತಾರೆ, ರೋಡ್ ಮಾಡಿಕೊಡೋಕ್ಕೋಸ್ಕರ ಆ ಉದ್ದ ದೊಣ್ಣೆ. ಕೋಲು ಏನು ಗೊತ್ತಾ, ಯಾವುದಾದ್ರೂ ಪ್ರಾಣಿಗಳು ಅದು ಅಟ್ಯಾಕ್ ಮಾಡಿದಾಗ ಅದನ್ನು ಓಡಿಸೋಕ್ಕೋಸ್ಕರ. ಆ ದೊಣ್ಣೆ ಮತ್ತು ಕೋಲು ಕುರುಬನ ಕೈಯಲ್ಲಿ ಇರುವಲ್ಲಿವರೆಗೆ
ಕುರಿಗಳು ಭಯ ಪಡೋದಿಲ್ಲ. ಹಾಗೇನೆ ಯೇಸು ಸ್ವಾಮಿಯ ರಕ್ತ, ಯೇಸು ಸ್ವಾಮಿಯ ದೇಹ ನಮ್ಮ ಜೊತೆ ಪಾಲುದಾರರಾಗಿರುವಲ್ಲಿವರೆಗೆ ನಾವು ಭಯ ಪಡೋದು ಬೇಕಾಗಿಲ್ಲ. ಅಲ್ಲಲ್ಲ, ನಾವು ಭಯ ಪಡಬೇಕಾಗಿಲ್ಲ. ಆತನ ದೊಣ್ಣೆ ಕೋಲಿನಷ್ಟೇ ಪವರು ಈ ಒಂದು ಕರ್ತನ ದೇಹಕ್ಕೆ ಮತ್ತೆ ರಕ್ತಕ್ಕಿಂತ ಪ್ರಿಯರೇ. ಇದರಲ್ಲಿ ಯಾರು ಪಾಲ್ದಾರಾಗ್ತಿರೋ ಅವರಿಗೆ ಡಬ್ಬಲ್ ಆಶೀರ್ವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 6ನೇ ವಾಕ್ಯದಲ್ಲಿ ಬರೆದಿದೆ, ನಿಶ್ಚಯವಾಗಿ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುವುದು, ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲೇ ಇರುವೆನು. ಯಾರು ಲೋಕ 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 ಅಂತ ಓದಾಡ್ತಿರೋ ಅವರು ಇದಕ್ಕೆ ಕೈ ಹಾಕಲಿ ಯೋಗ್ಯತೆ ಅಲ್ಲ. ಕರ್ತನ ಮಂದಿರ ಪ್ರಾರ್ಥನೆ ಮಾಡ್ಕೊಳ್ಳಿ. ತಪ್ಪು ಕಂಡ ತಕ್ಷಣ ಪ್ರಾರ್ಥನೆ ಮಾಡ್ಕೊಳ್ಳಿ. ತಪ್ಪು ಕಂಡ ತಕ್ಷಣ ಯೆಹೋವನ ಮಂದಿರ ಕೂಡ ಬನ್ನಿ. ಯೆಹೋವನ ಮಂದಿರ ಬೇರೆ ಎಲ್ಲೂ ಇಲ್ಲ, ನಿಮ್ಮ ಹೃದಯನೇ ಆಗಿದೆ. ಅಪ್ಪ ತಪ್ಪಾಗೋಯ್ತು ಸ್ವಾಮಿ, ಅಪ್ಪ ಹಿಂಗಾಗೋಯ್ತು ಸ್ವಾಮಿ, ತಕ್ಷಣ ತಿದ್ಕೊಂಡು ಬಂದರೆ ದೇವರು ಖುಷಿ ಪಟ್ಟೇ ಪಡ್ತಾರೆ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ಕರ್ತನ ಮೇಜನ್ನು ದಯವಿಟ್ಟು ಪಾಪಿಗಳು ತಗೋಬಾರ್ದು ಅಂತ ಭಯ ಪಡಬೇಡಿ. ಎಲ್ಲರೂ ಪಾಪಿಗಳೇ. ಪಾಪನ ಒಪ್ಕೊಳ್ಳಿ, ತಗೊಳ್ಳಿ, ಶುದ್ಧೀಕರಣ ಮಾಡ್ತದೆ. ಆದರೆ ಪಾಪದ ಪಾಲಿಗೆ ಸಾಯದೇನೆ ಇರೋರು ಮಾತ್ರ ಕೈ ಹಾಕೋಬೇಡಿ. ಆಗ ಪಾಪದ ಪಾಲಿಗೆ ಸಾಯದಿರೋರು ಯಾರು? ದೀಕ್ಷಾ ಸ್ನಾನ ಮಾಡದಿರೋರು. ಇವತ್ತು ಒಪ್ಕೊಬಿಡಿ, ಸ್ವಾಮಿ ನಾನು ದೀಕ್ಷಾ ಸ್ನಾನ ಆದಷ್ಟು ಬೇಗ ತಗೊಳ್ತೀನಿ, ತಗೊಂಡಾದ್ಮೇಲೆ ಧಾರಾಳವಾಗಿ ಕೈ ಹಾಕಿ. ಮತ್ತು ಇನ್ನೊಂದು ವಾಕ್ಯ ಬರ್ತಿದೆ ಅಲ್ಲಿ ಯೋಹಾನದಲ್ಲಿ, ಎಂತ ಹೋದ್ರಿ, ನೀವು ನನ್ನ ರಕ್ತದಲ್ಲಿಯೂ ನೀವು ನನ್ನ ದೇಹದಲ್ಲಿ ಪಾಲ್ದಾರರಾಗಲಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಪಾಲ್ದಾರರಲ್ಲ. ನೀವು ಅದರ ಪಾಲ್ದಾರಾದರೆ ಮಾತ್ರ ಯೇಸು ನಿಮ್ಮೊಳಗಡೆ ಇರ್ತಾನೆ, ನೀವು ಯೇಸು ಒಳಗಡೆ ಇರ್ತೀರ. ನಿಮಗೆ ಅದ್ಭುತ ಆಗ್ತದೆ, ಆಶೀರ್ವಾದ ಆಗ್ತದೆ. ಆದರೆ ಯೇಸು ಇನ್ನೂ ನಿಮ್ಮೊಳಗಡೆ ಬಂದಿರೋದಿಲ್ಲ. ಅಲ್ಲಿಯವರೆಗೂ ನಿಮ್ಮ ಮನೇಲಿ ಸಮಸ್ಯೆಗಳು ಇದ್ದೇ ಇರ್ತದೆ. ಯೇಸು ನಿಮ್ಮ ಒಳಗಡೆ ಬಂದಾಗ ಆತನು ಕುರುಬನಾಗಿದ್ಕೊಂಡು ನಿನ್ನ ಮನೆಯನ್ನು ಕಾಯ್ತಾನೆ. ಅರ್ಥ ಆಗ್ತಿದೆಯಾ? ಆತನು ಕುರುಬನಾಗಿದ್ಕೊಂಡು ನಿನ್ನ ಮನೆ ಕಾಯ್ತಾನೆ. ಹಾಗಾದರೆ ಪ್ರಿಯರೇ, ಆದಷ್ಟು ಬೇಗ ನಾವು ಕರ್ತನ ಮೇಜೆ ಕೈ ಹಾಕೋಣ. ಕರ್ತನ ಮೇಜೆ ಕೈ ಹಾಕೋಗ ದಮ್ಮೆ ಹೇಳ್ತೀನಿ. ಭಯ ಪಟ್ಕೊಂಡು ಕೈ ಹಾಕಬೇಡಿ. ತಗೊಳ್ಳೋಕೆ ಹೇಳಿ, ಸೈತಾನ ನೀನು ಇವತ್ತು ಸೋತ ಕಣಯ್ಯ, ನಾನಿವತ್ತು ಯೇಸು ರಕ್ತದಲ್ಲಿ ಪಾಲ್ದಾರನಾಗಿದ್ದೀನಿ, ರಕ್ತದಿಂದ ನಾನು ನಿನ್ನ ಸೋಲಿಸ್ತಾ ಇದ್ದೀನಿ, ನಾನಿವತ್ತು ಗೆದ್ದೆ ಕಣಯ್ಯ ಅಂತೇಳಿ. ಯೇಸುವಿನ ದೇಹದ ಶಕ್ತಿ ನಮ್ಮಲ್ಲಿ ಬರಲಿ, ಯೇಸುವಿನ ರಕ್ತದ ಶಕ್ತಿ ನಮ್ಮಲ್ಲಿ ಬರಲಿ. ಭಯಪಟ್ಟು ತಗೋಬೇಡಿ, ಸಂತೋಷದಿಂದ ತಗೊಳ್ಳಿ, ಪ್ರೀತಿಯಿಂದ ತಗೊಳ್ಳಿ. ಆದರೆ ಎಲ್ಲ ಪಾಪಗಳನ್ನ ಒಪ್ಕೊಳ್ಳಿ. ಹಂಗೆ ಹೇಳ್ಕೊಂಡು ಲೀಸ್ಟ್ ಮಾಡೋಕೆ ಹೋಗಬೇಡಿ. ಈ ನಿಮ್ಮ ಆಯುಸ್ಸು ಮುಗಿಯೋರಿಗೂ ಲೀಸ್ಟ್ ಮುಗಿಯೋದಿಲ್ಲ. ಅಪ್ಪ ನನ್ನ ಎಲ್ಲ ಪಾಪಗಳನ್ನ ಕ್ಷಮಿಸಿಬಿಟ್ಟು ಇನ್ನು ಮುಂದಕ್ಕೆ ಪಾಪ ಮಾಡದಂತೆ ನನ್ನ ನಡೆಸೋ ಸ್ವಾಮಿ ಅಂತ ಹೇಳಿದಾಗ ನಿಮ್ಮನ್ನು ಪಾಪ ಮಾಡಿಗೆ ಬಿಡದಂಗೆ ಇದು ತಡಿತಾ ಇರ್ತದೆ. ತಡೀತಿದೆ ಇದು. ಮಾಡಬೇಡ ಪಾಪ, ಲಿಖಿತ ನೀನು ಮಾಡಬೇಡ ಪಾಪ, ಅನುಷ ನೀ ಪಾಪ ಮಾಡಬೇಡ, ನೀನು ತಡೀತಿದೆ ಪ್ರಿಯರೇ. ಅಲ್ಲಲ್ಲಿಯೋ ಭಯ ಬರೆಸ್ತಿದೆ, ನಮ್ಮ ಬುದ್ಧಿಮಂಡಲನ ಶುದ್ಧ ಮಾಡ್ತದೆ, ನಮ್ಮ ದೇಹದ ನರನಾಡಿಗಳನ್ನ ಶುದ್ಧ ಮಾಡ್ತದೆ ಪ್ರಿಯರೇ. ಆಯಿತು, ಇನ್ನೊಂದು ವಿಷಯ ಹೇಳಕ್ಕೆ ಮರ್ತಬಿಟ್ಟೆ. ರೊಟ್ಟಿನ ಮಾಡಬೇಕಾದ್ರೆ ಪ್ರಿಯರೇ ಒಂದು 2 ನಿಮಿಷನಾದರೂ ಆಗಿಬೇಕು ಪ್ರಿಯರೇ. ಇವತ್ತು ಏನಾಗ್ತದೆ ಗೊತ್ತಾ, ಚಿಕ್ಕ ಪೀಸ್ಗಳನ್ನ ತಗೊಳ್ಳೋದು. ಹಲೋ, ಚಿಕ್ಕ ಇಲ್ಲಿ ರೊಟ್ಟಿನ ತೆಗೆದುಕೊಂಡು ತಿನ್ನಿರಿ ಅಂತಲೇ ಬರ್ತಿರೋದು. ಈಗ ತಿಂತಾ ಇಲ್ಲ ಜನ, ಬಾಯಿಗೆ ಹಾಕೊಂಡ್ಬಿಟ್ಟು ನುಂಗ್ಕೊಬಿಡೋದು. ಯಾಕೆ ಅಲ್ಲಿ ಇರೋದೇ ಇಷ್ಟು ಪೀಸು, ಇನ್ನು ನುಂಗದೇನೆ ಇನ್ನೇನು ಮಾಡ್ತಾರೆ? ಹಲ್ಲೆಲೂಯಾ, 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 ನುಂಗ್ತಾರೆ. ಇನ್ನೂ ಬಂದಿದೆ ಈಗ ರೊಟ್ಟಿ ಹೆಂಗೆ ಬಂದಿದೆ ಗೊತ್ತಾ, ಇಷ್ಟಾಗಲ್ಲ ಬಂದಿದೆ. ಕ್ಯಾಥಲಿಕ್ ಚರ್ಚ್ಗಳೆಲ್ಲ ಕೊಡ್ತಾರೆ ವೈಟ್ ಕಲರಾಗಿ. ಅದನ್ನೀಗ ನಮ್ಮ ಪಾಸ್ಟರ್ಗಳು ತುಂಬ ಜನ ಕಲ್ತ್ಕೊಬಿಡ್ತಾರೆ. ನಾಲಿಗೆ ಅಂಟಿಸ್ಬಿಟ್ರೆ ಸಾಕು, ಬಾಂಬೆ ಮಿಠಾಯಿ ಥರ ಕರ್ಕೊಬಿಡ್ತದೆ, ಬಾಂಬೆ ಮಿಠಾಯಿ ಥರ ಕರ್ಕೊಬಿಡ್ತದೆ. ಇನ್ನೆಲ್ಲಿಂದ ಆಗಿತಾನೆ. ರೊಟ್ಟಿಯನ್ನು ತೆಗೆದುಕೊಂಡು ತಿನ್ನಿರಿ ಅಂತಲೇ ಬರ್ತಿರೋದು. ಒಂದು 2 ನಿಮಿಷನಾದರೂ ತಿನ್ನೋಕ್ಕೋಸ್ಕರ ಸ್ವಲ್ಪ ದೊಡ್ಡ ಪೀಸೇ ತಗೊಳ್ಳಿ. ಅಲ್ಲಲ್ಲಿಯಾ, ದೊಡ್ಡ ಪೀಸ್ ತಗೊಳ್ಳಿ. 2 ನಿಮಿಷ ಆಗಿರಿ, ಅರ್ಜೆಂಟ್ ಮಾಡೋಕೋಬೇಡಿ. ಅಲ್ಲಿಂದ ದ್ರಾಕ್ಷಸ ಪಾನ ಮಾಡುವಾಗ ಅದೆಲ್ಲ ಹೊಟ್ಟೆ ಒಳಗಡೆ ಹೋದ್ಮೇಲೆ ಅಲ್ಲಿಂದ ಪಾನ ಮಾಡಿರಿ. ಅಲ್ಲಲ್ಲಿಯಾ, ಪಾನ ಮಾಡೋದು ಓಕೆ. ರೊಟ್ಟಿ ಈಗ ಬಂದಿದೆ ಪ್ರಿಯರೇ, ಬೆಳ್ಳಿಗೆ ಇಷ್ಟಿಷ್ಟಾಗಲ್ಲ ಮಾಡ್ಬಿಟ್ಟು ಮಿಷಿನಲ್ಲಿ ಒತ್ತು ಚೋಡಿಸಿ ಕೊಡ್ತಾರೆ. ಅದು ಉಪ್ಪು ಸಾಕು, ಬರಬರ ಅಂತ ಆರೋಗ್ಬಿಡುತ್ತೆ. ಆ ಲೆವೆಲ್ಗೆ ತೆಳ್ಳಗೆ ಮಾಡಿರ್ತಾರೆ ನೋಡಿ. ತಪ್ಪಾದ ರೀತಿಯಲ್ಲಿ ಕರ್ತನ ಮೇಜಿ ಕೈ ಹಾಕ್ಬಾರ್ದು ಪ್ರಿಯರೇ. ಏನಿಲ್ಲ, ಮನೇಲಿ ಒಂದು ಆರಾಮಾಗಿ ಒಂದು ಚಪಾತಿ ಮಾಡ್ಕೊಬರ್ಬೋತಾನೆ, ಒಂದು ರೊಟ್ಟಿ ಮಾಡ್ಕೊಬರ್ಬೋತಾನೆ. ರೊಟ್ಟಿ ಅಂದರೆ ರೊಟ್ಟಿನೇ ಆಗಿರಬೇಕು, ಬ್ರೆಡ್ ಅಂದರೆ ಬ್ರೆಡ್ಡೇ ಆಗಿರಬೇಕು. ಅದು ಯಾವುದು ಬ್ರೆಡ್ ಆಗಿದೆ ಗೊತ್ತಾ ಇವತ್ತು? ಈ ಹುಳಿ ತುಂಬಿರೋ ಬ್ರೆಡ್ ಆಗಿದೆ, ಬೇಕ್ರಿ ಬ್ರೆಡ್ ಆಗಿದೆ. ಅವನು ಏನು ಮಾಡ್ಕೊಂಡು ಮಾಡಿರ್ತಾನೋ, ಏನು ಕೆಟ್ಟ ಮಾತಾಡ್ತಾನೋ, ಹೆಂಗೆ ಮಾಡಿರ್ತಾನೋ, ಎಷ್ಟು ಬೆವರು ಬುದ್ಧಿರ್ತದೋ, ಎಷ್ಟು ಇದಾಗಿರ್ತೋ, ಶುದ್ಧವಾಗೇ ಮಾಡೋದಿಲ್ಲ. ನಾವು ತಗೊಂಡು ತಿಂದ್ಬಿಡ್ತೀವಿ. ಇಲ್ಲ ಪ್ರಿಯರೇ, ನಾನು ಪೀಟರ್ ಪುಟ್ಟಪ್ಪ ಅಂತೇಳಿ ಆ ಸ್ಥಳದಲ್ಲಿ ಸಭೆಗೆ ಹೋಗಿದ್ದೆ. ಅವ್ರ ಮನೆ ದೊಡ್ಡದಾಗಿ ರೊಟ್ಟಿ ಅವ್ರ ಕೈಯಿಂದನೇ ಮಾಡಿದರು.
ಅದನ್ನೇ ಮುರಿದುಬಿಟ್ಟು ಕೊಡಲೇಬೇಕು, ತಗೋಬೇಕು, ಆ ಥರ ಮಾಡಿದರು. ಅದರಲ್ಲಿ ಅವರು ಆ ಒಂದು ಸಂಕೇತ ಭಾಳ ಖುಷಿ ಆಯ್ತು ನನಗೆ. ಅದೇ ಥರದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಕೂಡ ಮಾಡುವ, ಸಾಧ್ಯವಾದಷ್ಟು ನಮ್ಮಲ್ಲೂ ಕೂಡ ತಪ್ಪುಗಳು ಬಂದೇ ಹೋಗಿರ್ತದೆ. ಕರ್ತನ ಮೆಚ್ಚಿ ಕೊಡೋದಲ್ಲೂ ನಮ್ಮಲ್ಲಿ ತಪ್ಪು ಹೊಂದಿದೆ, ತೆಗೆದುಕೊಳ್ಳೋ ವಿಷಯದಲ್ಲಿ ತಪ್ಪು ಹೊಂದಿದೆ. ಕರ್ತನಾದ ದೇವರು ನಮ್ಮನ್ನು ಕ್ಷಮಿಸಲಿ. ಮುಂದಿನ ದಿನಗಳಲ್ಲಿ ಅಲ್ಲ, ಇವತ್ತೇ ನೀವು ಕರ್ತನ ಮೆಚ್ಚಿ ಕೈ ಹಾಕುವಾಗ ನಾವು ಶುದ್ಧ ಹೃದಯದಂತೆ ಕೈ ಹಾಕೋಣ. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಪಾಪವನ್ನು ನೀವೇ ಅರ್ಥ ಮಾಡಿಕೊಳ್ಳಿ. ಸ್ವಾಮಿ, ನಾನು ಮಾಡಿದ ಎಲ್ಲ ತಪ್ಪುಗಳನ್ನು ಪಾಪಗಳನ್ನ ಕ್ಷಮಿಸಪ್ಪ. ನಾ ಕರ್ತನ ಮೆಚ್ಚಿ ಕೈ ಹಾಕುವಾಗ ಇನ್ನು ಮುಂದಕ್ಕೆ ಪಾಪ ಮಾಡಿದಾಗ ನಾನು ಶುದ್ಧೀಕರಣ ಮಾಡೋದು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಭಯಪಟ್ಟು ತಗೋಬೇಡಿ, ಧೈರ್ಯದಿಂದ ತಗೊಳ್ಳಿ. ನಿಮ್ಮ ಪಾಪ ಪರಿಹಾರಕ ಯೇಸು ನಿಮ್ಮ ಜೊತೆಲೇ ಇದ್ದಾರೆ. ಆಮೇಲೆ ಪರಲೋಕ ತಂದೆ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಸ್ವಾಮಿ, ನಾವು ಕರ್ತನ ಮೇಜಿ ಕೈ ಹಾಕುವಾಗ ನಿನ್ನ ಕೃಪೆ, ನಿನ್ನ ಬಲ ಇದ್ದು ಸ್ವಾಮಿ, ನಾವು ಇಷ್ಟರವರೆಗೆ ಮಾಡತಕ್ಕಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸು. ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ನಾವು ಇನ್ನು ಮುಂದೆಗೆ ತಪ್ಪು ಮಾಡದಂತೆ ನಿನ್ನ ರಕ್ತದ ಬಲದಿಂದ ನನ್ನನ್ನು ಕಾಪಾಡು ಸ್ವಾಮಿ. ನಿನ್ನ ದೇಹದ ಬಲದಿಂದ ಕಾಪಾಡಪ್ಪ. ನಿನ್ನ ದೇಹಕ್ಕೆ ನಾವು ಗೌರವ ಕೊಟ್ಟು ತೆಗೆದುಕೊಳ್ಳುವಾಗ, ನಿನ್ನ ದೇಹವನ್ನು ಪ್ರಸಿದ್ಧಿಪಡಿಸುವಾಗ ಸ್ವಾಮಿ, ಎಲ್ಲೂ ಕೂಡ ಸೈತಾನ ನಾಮ ಮಹಿಮೆ ಆಗಬಾರ್ದು ಸ್ವಾಮಿ. ಯಾರು ದೀಕ್ಷಾತನ ಆಗಿಲು ತೆಗೆದುಕೊಳ್ಳೋದಿಲ್ವೋ ಅವರು ಸೈತಾನನ ಮಹಿಮೆ ಪಡಿಸ್ದಂಗೆ ಆಗ್ಬಿಡ್ತದೆ ಸ್ವಾಮಿ. ಇಲ್ಲ ಸ್ವಾಮಿ, ಈ ಕ್ಷಣದಲ್ಲಿ ನಾವೆಲ್ಲ ತಪ್ಪುಗಳು ಒಪ್ಕೊಳ್ತೀವಿ ಸ್ವಾಮಿ. ತಪ್ಪುಗಳು ಒಪ್ಕೊಂಡು ಕರ್ತನ ಮೇಜಿಗೆ ನಾವು ಕೈ ಹಾಕುವಾಗ ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಹಿಡಿದುಕೊಳ್ಳಿ ಸ್ವಾಮಿ. ಇನ್ನು ಮುಂದಕ್ಕೆ ಪಾಪ ಮಾಡೋದಿಲ್ಲ ಒಂದು ದೃಢ ಪ್ರತಿಜ್ಞೆ ಮಾಡುತ್ತಾ ನಾವು ತೆಗೆದುಕೊಳ್ತೀವಿ ಸ್ವಾಮಿ. ಅಪ್ಪ, ನಮ್ಮಲ್ಲಿ ಪಾಪ ಬರದಂಗೆ ಕಾಪಾಡಪ್ಪ. ಕರ್ತನ ಮೇಜಿಗೆ ಕೈ ಹಾಕುವಾಗ ನಮಗೆ ಇದೊಂದು ಆಶೀರ್ವಾದವಾಗಿ ಬರಲಿ ಸ್ವಾಮಿ. ಯಾವ ಆದಾಮ ತಿಂದು ಶಾಪ ತಂದನೋ ಅದೇ ರೀತಿಯಾಗಿ ನೀನು ಈ ಥರ ನಿನ್ನ ದೇಹವನ್ನು ಕೊಟ್ಟು ತಿಂದು ನಾವು ಪರಿಹಾರ ಕೊಟ್ಟಿದ್ದಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಇದರ ಮೂಲಕ ನಿನ್ನ ನಾಮ ಮಹಿಮೆ ಆಗಲಿ. ಪ್ರಭು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.